ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಏನು ಚಾಪ್ಟರ್ ಏನಿದೆ 9ನೇ ಚಾಪ್ಟರ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್, ಇದರಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಟಿಶ್ಯೂಸ್ ಅನ್ನು ಸ್ಟಡಿ ಮಾಡಿದ್ವಿ ಹಾಗೂ ಮಾರ್ಫಾಲಜಿ ಆ್ಯಂಡ್ ಅನಾಟಮಿ ಆಫ್ ಅರ್ಥ್ವರ್ಮ್. ಅರ್ಥ್ವರ್ಮ್ ಏನಿದೆ ಅದರ ಮಾರ್ಫಾಲಜಿ ಅಂದರೆ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅರ್ಥ್ವರ್ಮ್, ದಟ್ ಈಸ್ ಮಾರ್ಫಾಲಜಿ. ಆ್ಯಂಡ್ ಅನಾಟಮಿ, anatomy includes digestive system, respiratory system, nervous system, reproductive system in earthworm. ಇಷ್ಟನ್ನು ನಾವು ಸ್ಟಡಿ ಮಾಡಿದ್ವಿ. ನಿನ್ನೆಯ ಒಂದು ತರಗತಿಯಲ್ಲಿ ಅನಾಟಮಿ ಆಫ್ ಅರ್ಥ್ವರ್ಮ್ ಅನ್ನು ನಾವು ಅಭ್ಯಾಸ ಮಾಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅದರ ಮುಂದುವರೆದ ಭಾಗ ಏನಿದೆ ದಟ್ ಈಸ್ ಮಾರ್ಫಾಲಜಿ ಆ್ಯಂಡ್ ಅನಾಟಮಿ ಆಫ್ ದಿ ನೆಕ್ಸ್ಟ್ ಸ್ಪೀಶೀಸ್ ದಟ್ ಈಸ್ ಫ್ರಾಗ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅರ್ಥ್ವರ್ಮಲ್ಲಿ ಹೇಗೆ ಸ್ಟಡಿ ಮಾಡಿದ್ವೋ ಮಾರ್ಫಾಲಜಿ ಮತ್ತು ಅನಾಟಮಿ, ಅದೇ ರೀತಿ ಫ್ರಾಗಲ್ಲಿ ನಾವು ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ. ಅದರ ಮಾರ್ಫಾಲಜಿ, ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆ್ಯಂಡ್ ಅನಾಟಮಿ. ಅನಾಟಮಿ ಇನ್ಕ್ಲೂಡ್ಸ್ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, circulatory system, nervous system, excretory system and reproductive system. So all systems that includes in anatomy. Now, so in the morphology of a frog, let me start with the morphology of a frog, that is study of external characteristic features or external characters of frog. ಈಗಿನ ಒಂದು ನಾವು ಏನು ಅಭ್ಯಾಸ ಮಾಡಬೇಕಾಗಿದೆ ಮಾರ್ಫಾಲಜಿ ಮತ್ತು ಅನಾಟಮಿ ಫ್ರಾಗಲ್ಲಿ, ಮೊದಲು ನಾವು ಸ್ಟಡಿ ಮಾಡೋಣ ಅದರ ಒಂದು ಮಾರ್ಫಾಲಜಿ ಅಂದರೆ ಫ್ರಾಗ್ನ ಹ್ಯಾಬಿಟ್ಯಾಟ್ ಹೇಗಿದೆ, ಹಾಗೆ ಮೇಲೆ ನಾವು ನೋಡುವಂತಹ ಗುಣಗಳು ಯಾವ ರೀತಿ ಕಂಡು ಬರುತ್ತೆ, ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಯಾವ ರೀತಿ ಕಂಡು ಬರುತ್ತೆ, ನಾವು ಐಡೆಂಟಿಫೈ ಮಾಡಬಹುದು ಅನ್ನೋದನ್ನ ಮಾರ್ಫಾಲಜಿ ಅಂತ ಕರಿತೇವೆ. Now begins with the habitat, that is morphology. ನೋಡೋಣ. So frog, the habitat, ಹೇಗಿದೆ frog habitat ಅಂದಾಗ, frog it lives in water and as well as on land. ಏನು ಕಪ್ಪೆ ಇದೆ ಇದು ನೀರಿನಲ್ಲಿ ಮತ್ತು ಈ ಭೂಮಿಯ ಮೇಲೆ ಏನಾಗುತ್ತೆ ಎರಡೂ ಕಡೆ ಇದು ವಾಸ ಮಾಡುತ್ತೆ. ಹಾಗಾಗಿ hence it is named as an amphibian. ಹಾಗಾಗಿ ಫ್ರಾಗ್ ಅನ್ನ ನಾವು ಉಭಯವಾಸಿ ಅಂತ ಕರಿತೇವೆ. ಅದನ್ನೇ ನಾವು ಇಂಗ್ಲಿಷ್ನಲ್ಲಿ ಆಂಫಿಬಿಯನ್ ಅಂತ ಹೇಳ್ತೀವಿ. ಆಂಫಿ ಅಂದರೆ ಎರಡು, ಬಿಯನ್ ವಾಸ ಮಾಡುವಂಥದ್ದು, ನೀರು ಮತ್ತು ಭೂಮಿಯ ಮೇಲೆ ವಾಸ ಮಾಡುವುದನ್ನ ಆಂಫಿಬಿಯನ್ ಉಭಯವಾಸಿ ಅಂತ ಕರಿತೇವೆ. ಸೊ ದಟ್ ಈಸ್ ದಿ ಹ್ಯಾಬಿಟ್ಯಾಟ್ of a frog. So it lives in water and as well as on land. Hence it is named as an amphibian. Amphibian anta ನಾವು ಕರೀತೇವೆ. Coming to the classification of frog, the scientific name, so the most of the Indian species, that is ನಮ್ಮ ದೇಶದಲ್ಲಿ ಕಂಡು ಬರುವಂತಹ ಫ್ರಾಗ್ ಸ್ಪೀಶೀಸ್, that one is Rana pigrina. ಯಾವುದು ಹೇಳ್ತೀವಿ ನಾವು? Rana pigrina. ಇದು ಸೊ ನಮ್ಮಲ್ಲಿ ಕಂಡು ಬರುವಂತಹ ಒಂದು ಸ್ಪೀಶೀಸ್, ಇಂಡಿಯನ್ ಸ್ಪೀಶೀಸ್ ಅಂತ ಕರಿತೇವೆ. ಫ್ರಾಗ್ ಅಲ್ಲೇ ಹಲವಾರು ಸ್ಪೀಶೀಸ್ಗಳಿದೆ. ನಮ್ಮ ಒಂದು ಇಂಡಿಯನ್ ಸ್ಪೀಶೀಸ್ ಏನಿದೆ ಅದು ರಾನಾ ಟಿಗ್ರಿನಾ ಅಂತ ಕರಿತೇವೆ. ಸೊ ಹ್ಯಾಬಿಟ್ಯಾಟ್ ಆಯಿತು. ಕಮಿಂಗ್ ಟು ದಿ ಮಾರ್ಫಾಲಜಿ ಅಂತ ಕರಿತೇವೆ. ಏನು ಮಾರ್ಫಾಲಜಿ, ಮೇಲಿನ ಒಂದು ಕ್ಯಾರೆಕ್ಟರ್ಸ್ ಯಾವ ರೀತಿ ಕಂಡು ಬರುತ್ತೆ. ಸೊ ಇಲ್ಲಿ ಇನ್ನೂ ಒಂದನ್ನು ಹೇಳಬೇಕಾಗ್ತದೆ. ಆಂಫಿಬಿಯನ್ ಅಂದಾಗ ನಿಮಗೆ ಕೇಳಬಹುದು ನೀವು, ಫ್ರಾಗ್ ನಾವು ನೋಡುವಂಥದ್ದು ಭೂಮಿಯಲ್ಲಿ, ಏನು
ಮಣ್ಣಿನ ಒಂದು ಪದರದಲ್ಲಿ, ಹೀಗೆ ಬಂಡೆಯ ಕೆಳಗಡೆ ವಾಸ ಮಾಡುವಂತಹ ಪ್ರಾಣಿ ಇದು. ಆದರೆ ಇದನ್ನು ಉಭಯವಾಸಿ ಅಂತ ಯಾಕೆ ಕರಿತೇವೆ ಅಂದಾಗ ನಾವು ಹೇಳಿದ್ವಿ ನೀರು ಮತ್ತು ಭೂಮಿಯ ಮೇಲೆ ವಾಸ ಮಾಡುತ್ತೆ ಅಂತ. ಈಗ ಫ್ರಾಗು ಯಾವಾಗ ನೀರಿನಲ್ಲಿ ವಾಸ ಮಾಡುತ್ತೆ ಅಂತ ಪ್ರಶ್ನೆ ಬಂದಾಗ, ಸೊ ದಿ ಇನಿಷಿಯಲ್ ಸ್ಟೇಜ್ ಆಫ್ ಫ್ರಾಗ್, ದಟ್ ಈಸ್ ಲಾರ್ವಲ್ ಪೀರಿಯಡ್. ಏನು ಫ್ರಾಗು ಪ್ರಾರಂಭದ ಒಂದು ದಿನಗಳಲ್ಲಿ, ಅಂದರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಪ್ರಾರಂಭದ ಒಂದು ಜೀವಿತ ಕಾಲಾವಧಿ ಏನಿದೆ ಅದು ಆ ಬೆಳವಣಿಗೆಯ ಹಂತ ಲಾರ್ವಲ್ ಸ್ಟೇಜ್ ಅಂತ ಕರಿತೇವೆ. ಅದು ಮೊಟ್ಟೆ ಇಟ್ಟು ಮೊಟ್ಟೆ ಹೊರಬಂದ ನಂತರ ಬರುತ್ತಲ್ಲ ಸಣ್ಣ ಸಣ್ಣ ಫಿಶ್ ಲೈಕ್ ಏನಿದೆ ಆ ಒಂದು ವರ್ಮ್ಸ್ ಏನ್ ಬರ್ತದೆ ಅದನ್ನ ನಾವು ಟ್ಯಾಡ್ಪೋಲ್ ಅಂತ ಕರಿತೀವಿ. ಲಾರ್ವೆ ಆಫ್ ಫ್ರಾಗ್ ಈಸ್ ಟ್ಯಾಡ್ಪೋಲ್. ಸೊ ಆ ಸಣ್ಣ ಸಣ್ಣ ಮೀನಿನ ರೀತಿ ಕಾಣುವಂತಹ ಆ ಹುಳಗಳೇನಿದೆ ಆ ವರ್ಮ್ಸ್, ಅದನ್ನ ನಾವು ಲಾರ್ವೆ ಅಂತ ಕರಿತೀವಿ. ಇದು ನೀರಿನಲ್ಲಿ ತನ್ನ ಲೈಫ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತದೆ. ಸೊ ದಿ ಲಾರ್ವಲ್ ಪೀರಿಯಡ್ ಆಫ್ ಫ್ರಾಗ್ ಕಂಪ್ಲೀಟ್ಸ್ ವಿತ್ ಇನ್ ವಾಟರ್. ಎಲ್ಲಿ ಕಂಪ್ಲೀಟ್ ಆಗ್ತದೆ? ಅದು ನೀರಿನಲ್ಲಿ ಕಂಪ್ಲೀಟ್ ಆಗ್ತದೆ. ದ್ಯಾನ್ ಇಟ್ ಕಮ್ಸ್ ಟು ಅಡಲ್ಟ್ ಸ್ಟೇಜ್ಗೆ ಬಂದಾಗ ಏನಾಗುತ್ತೆ? ದ್ಯಾನ್ ಇಟ್ ಸ್ಟಾರ್ಟ್ಸ್ ಟು ಲಿವ್ ಆನ್ ಲ್ಯಾಂಡ್. ಎಲ್ಲಿ ವಾಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ? ಭೂಮಿಯ ಮೇಲೆ ವಾಸ ಮಾಡುವುದಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾಗಿ ಆ ಲೈಫ್ ಸೈಕಲ್ ಅಲ್ಲಿ ಲಾರ್ವಲ್ ಪೀರಿಯಡ್ ನೀರಿನಲ್ಲಿ, ಹಾಗೆ ಅಡಲ್ಟ್ ಪೀರಿಯಡ್ ಅನ್ನ ನಾವು ಭೂಮಿ ಮೇಲೆ ನೋಡೋದ್ರಿಂದ ಇದನ್ನು ಉಭಯವಾಸಿ ಅಂತ ಕರಿತೇವೆ. ಕಮಿಂಗ್ ಟು ದಿ ಕ್ಲಾಸಿಫಿಕೇಶನ್. ಹಾಗಾದ್ರೆ ಯಾವ ರೀತಿ ನಾವು ಕ್ಲಾಸಿಫಿಕೇಶನ್ ಅನ್ನ ಕೊಡಬಹುದು ಅಂದಾಗ, ಸೊ ಫ್ರಾಗ್ ಇಟ್ ಈಸ್ ಅನ್ ಆಂಫಿಬಿಯನ್, belongs to the phylum. So classification ಕೊಡೋಣ. phylum chordata, subphylum vertebrata, then class amphibian. Example frog. Rana tigrina, that is scientific name. So Rana tigrina, ನಮ್ಮ ಇಂಡಿಯಾದಲ್ಲಿ ಕಂಡು ಬರುವ ಸ್ಪೀಶೀಸ್ Rana tigrina, ಕಾಮನ್ಲಿ ಕಾಲ್ಡ್ ಫ್ರಾಗ್ ಅಂತ ಕರಿತೀವಿ, ಆಂಫಿಬಿಯನ್. ಇದು ಕ್ಲಾಸಿಫಿಕೇಶನ್. ಯಾವ ಒಂದು ಫೈಲಮ್ಗೆ ಸೇರಿದೆ ಇದು? ಕಾರ್ಡೇಟಾ, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್. So here in vertebrates, that is subphylum vertebrata, notochord replaced by vertebral column. ಏನಾಗುತ್ತೆ? ಬೆನ್ನು ಮೂಳೆ ಏನಾಗುತ್ತೆ? ವರ್ಟಿಬ್ರೇಟಿಗೆ ಬಂದಾಗ ನಾವು ಸಬ್ಫೈಲಮ್ಮು ಆ ಬೆನ್ನು ಮೂಳೆ ಇರುವಂಥದ್ದು ಏನಾಗುತ್ತೆ? ಫೈನ್ ಸ್ಟ್ರಕ್ಚರ್ ಆಗ್ತದೆ, ಬೆನ್ನು ಹುರಿ ಆಗುತ್ತೆ, ವರ್ಟಿಬ್ರಲ್ ಕಾಲಮ್ ಅಂತ ಕರಿತೇವೆ. ಸೊ ಫೈಲಮ್ ಕಾರ್ಡೇಟಾ, ಸಬ್ಫೈಲಮ್ ವರ್ಟಿಬ್ರೇಟಾ, ಕ್ಲಾಸ್ ಆಂಫಿಬಿಯಾ ಏನಂತ ಹೇಳ್ತೀವಿ? ಉಭಯವಾಸಿಗಳು. ಎಕ್ಸಾಂಪಲ್ ಫ್ರಾಗ್. ದಿಸ್ ಇಸ್ ದ ಕ್ಲಾಸಿಫಿಕೇಶನ್. ಇದು ಇದರ ಕ್ಲಾಸಿಫಿಕೇಶನ್ ಅನ್ನ ಕೊಡುವಂಥದ್ದು. Now coming to the general characters, that is the morphology, study of external characters of frog. So this frog has or covered by a moist skin. ಕಪ್ಪೆ ಏನಾಗಿದೆ? ಒಂದು ತೇವವಿರುವಂತಹ ಚರ್ಮದ ಹೊದಿಕೆಯನ್ನ ಹೊಂದಿದೆ. ಬಾಡಿ ಏನಾಗಿದೆ? ತೇವ ಇರುವಂತಹ ಚರ್ಮದ ಹೊದಿಕೆಯನ್ನ ಹೊಂದಿದೆ. ಸೊ ಸ್ಕಿನ್ ಬಿಕಮ್ಸ್ ಮಾಯಿಸ್ಟ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಮ್ಯೂಕಸ್ ಗ್ಲ್ಯಾಂಡ್ಸ್. ಏನಾಗಿದೆ? ಯಾಕೆ ತೇವದಿಂದ ಕೂಡಿರ್ತದೆ ಇದರ ಒಂದು ಚರ್ಮ, ಮೇಲ್ಭಾಗದ ಚರ್ಮ ಅಂದಾಗ ಅಲ್ಲಿ ಆ ಚರ್ಮದಲ್ಲಿ ಮೈನ್ಯೂಟ್ ಆಗಿರುವಂತಹ ಗ್ರಂಥಿಗಳನ್ನು ನೋಡ್ತೀವಿ, ಮ್ಯೂಕಸ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ದೇ ಸೆಕ್ರೇಟ್ ಮ್ಯೂಕಸ್. ಇದು ಅಂಟು ದ್ರವವನ್ನು ಸ್ರವಿಸೋದ್ರಿಂದ ಆ ಚರ್ಮ ತೇವವಾಗೂ ಇರುತ್ತೆ, ಹಾಗೆ ಜಾರುವಿಕೆಯನ್ನ ಹೊಂದಿದೆ. ಅರ್ಥ ಆಗ್ತಿದೆಯಲ್ಲ? ಈ ಬಾಡಿಯ ಹೊರಭಾಗದ ಚರ್ಮ ಏನಿದೆ, ಸ್ಕಿನ್ನು, ತೇವದಿಂದ ಹಾಗೂ ಜಾರುವಿಕೆಯಿಂದ ಕೂಡಿದೆ. ಬಿಕಾಸ್ ಆಫ್ ದಿ ಸೆಕ್ರೇಷನ್ ಆಫ್ ಮ್ಯೂಕಸ್ ಬೈ ಮ್ಯೂಕಸ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ದಿ ಸ್ಕಿನ್ ಅಂತ ಕರಿತೇವೆ. ಮಾಯಿಸ್ಟ್ ಸ್ಕಿನ್, ತೇವ ಇರ್ತಕ್ಕಂಥ ಚರ್ಮ ಇದೆ. ದೆನ್
ಸ್ಕಿನ್ ಬಿಕಮ್ ಪೋರಸ್ ಅಂತ ಕರಿತೇವೆ. ಅಂದ್ರೆ ಚರ್ಮದಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನ ನೋಡ್ತೇವೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಇಸ್ ಫಾರ್ ಯುವರ್ ಇಮ್ಯಾಜಿನೇಷನ್. ಇಲ್ಲಿ ಸಣ್ಣ ಸಣ್ಣದಾಗಿರ್ತಕ್ಕಂಥ ಚರ್ಮದಲ್ಲಿ ಏನ್ ನೋಡ್ತೇವೆ, ಸಣ್ಣ ಸಣ್ಣ ಮೈನ್ಯೂಟ್ ಓಪನಿಂಗ್ಸ್ ಅನ್ನ ನೋಡ್ತೇವೆ. ಸೊ ಈ ಓಪನಿಂಗ್ಸ್ ಏನಿದೆ ಅಟ್ಮಾಸ್ಫಿಯರ್ ಅಲ್ಲಿರ್ತಕ್ಕಂತಹ ವಾತಾವರಣದಲ್ಲಿರ್ತಕ್ಕಂತಹ ತೇವಾಂಶವನ್ನ ಹೀರ್ಕೊಳ್ಳೋದ್ರ ಜೊತೆಗೆ ಆ ಮ್ಯೂಕಸ್ ಇದೆಯಲ್ಲ, ಅಂಟು ದ್ರವ ಎರಡೂ ಸೇರಿ ಆ ಚರ್ಮವನ್ನ ತೇವಭರಿತವಾಗಿ ಹಾಗೂ ಜಾರುವಿಕೆಯಿಂದ ಇರುವಂತೆ ಏನ್ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಸೊ ಸ್ಕಿನ್ ಬಿಕಮ್ ಮಾಯಿಸ್ಟ್, ಏನಾಗಿದೆ, ತೇವದಿಂದ ಕೂಡಿದೆ. ದಟ್ the color of the skin, body color. So at the dorsal side it is greenish with light spots. So body ಏನಿದೆ, ಡಾರ್ಸಲ್ ವ್ಯೂ ನಲ್ಲಿ ನೋಡಿದಾಗ, ಡಾರ್ಸಲ್ ವ್ಯೂ ಅಂದಾಗ ದಿಸ್ ಈಸ್ ವೆಂಟ್ರಲ್. ನಾವು ನೇರವಾಗಿ ನೋಡ್ತೀವಲ್ಲ ಫ್ರಾಗ್ ಅನ್ನ, ಇದು ವೆಂಟ್ರಲ್. ಇದರ ಹಿಂಭಾಗ ಬರುತ್ತಲ್ಲ, ಕೆಳಭಾಗ ಬರುತ್ತಲ್ಲ, ಅದನ್ನ ಡಾರ್ಸಲ್ ವ್ಯೂ ಅಂತ ಕರಿತೀವಿ. ಸೊ ಈ ಕಪ್ಪೆ ಇಲ್ಲಿದೆ ಇದೆ ಅಂತ ಇಟ್ಕೊಂಡ್ರೆ ಇದು ಕೆಳಭಾಗ ಬರುತ್ತಲ್ಲ, ಆ ಡಾರ್ಸಲ್ ವ್ಯೂ ಅಲ್ಲಿ ಬಾಡಿ ಕಲರ್ ಹೇಗಿದೆ, ದಟ್ ಈಸ್ ಗ್ರೀನಿಶ್ ವಿತ್ ಲೈಟ್ ಸ್ಪಾಟ್ಸ್. ಒಂದ್ ರೀತಿ ಹಸಿರು ಹಸಿರು ಮಿಶ್ರಿತವಾಗಿ ಕಂಡು ಬರುತ್ತೆ. ಜೊತೆಗೆ ಅಲ್ಲಲ್ಲಿ ಏನಾಗಿದೆ, ಸ್ಪಾಟ್ ಇದೆ, ಅಲ್ಲಲ್ಲೇನಾಗಿದೆ, ಡಾರ್ಕ್ ಸ್ಪಾಟ್ ಅನ್ನ ನೋಡ್ತೀವಿ. ಸೊ ಕಮಿಂಗ್ ಟು ದಿ ವೆಂಟ್ರಲ್ ವ್ಯೂ, ವೆಂಟ್ರಲ್ ಸೈಡ್, ಮುಂಭಾಗಕ್ಕೆ ಬಂದಾಗ, ಮೇಲ್ನೋಟಕ್ಕೆ. ಸೊ ಬಾಡಿ ಕಲರ್ ಈಸ್ that is pale yellow color, pale, ತಿಳಿ ಹಳದಿ ಬಣ್ಣದ ಮಿಶ್ರಿತ, ಹಳದಿ ಮಿಶ್ರಿತ ಹಸಿರು ಬಣ್ಣದಲ್ಲಿರ್ತದೆ ಮೇಲ್ಭಾಗ. ದಟ್ ಈಸ್ ವೆಂಟ್ರಲ್ ಸೈಡ್ ಅಂತ ಕರಿತೀವಿ, or ventral view as we see. So the body color is pale yellow ಅಂತ ಕರಿತೀವಿ. ತೆಳುವಾದ ತಿಳಿ ಹಳದಿ ಬಣ್ಣದಿಂದ ಕೂಡಿರುವಂಥದ್ದು. ಇದು ಸ್ಕಿನ್ ಆಯ್ತು. ದಟ್ ಬಾಡಿ ಕ್ಯಾನ್ ಬಿ ಡಿವಿಸಿಬಲ್ ಇಂಟು 2 parts. ಈಗ ಏನು ಈ ಕಪ್ಪೆ ಇದೆ, ಈ ಬಾಡಿಯನ್ನ, ಎಂಟೈರ್ ಬಾಡಿಯನ್ನ ನಾವು 2 ಭಾಗವಾಗಿ ವಿಂಗಡಿಸ್ತೇವೆ. ಸೊ ದಿ ಫಸ್ಟ್ ಪಾರ್ಟ್ ದಟ್ ಈಸ್ ಹೆಡ್, ಮೊದಲನೇ ಭಾಗ ಹೆಡ್ ಅಂತ ಕರಿತೀವಿ. ರಿಮೈನಿಂಗ್ ಪಾರ್ಟ್ ಟ್ರಂಕ್, ರಿಮೈನಿಂಗ್ ಪಾರ್ಟ್ ಅನ್ನ ಏನಂತ ಹೇಳೋಣ, ಟ್ರಂಕ್ ಅಂತ ಕರಿತೀವಿ. ಹೀಗೆ 2 ಭಾಗವಾಗಿ ನಾವು ಅದನ್ನ ವಿಂಗಡಣೆ ಮಾಡ್ತೀವಿ. ಒಂದು ತಲೆಯ ಭಾಗ, ಮತ್ತೊಂದು ಟ್ರಂಕ್ ಅಂತ ಕರಿತೀವಿ. ಏನು ಬೆನ್ನಿನ ಭಾಗ ಬರುತ್ತಲ್ಲ, ಅದು ಟ್ರಂಕ್ ರೀಜನ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಫಸ್ಟ್ ಪಾರ್ಟ್, ಹೆಡ್ ಪಾರ್ಟ್. ಸೊ ಹೆಡ್ ಕನ್ಸಿಸ್ಟ್ಸ್ ಆಫ್ ಪೇರ್ ಆಫ್ ಐಸ್. ತಲೆಯ ಭಾಗದಲ್ಲಿ ನಾವೇನ್ ನೋಡ್ತೇವೆ, ಒಂದು ಜೊತೆ ಕಣ್ಣುಗಳಿದ್ದಾವೆ. ಸೊ ಐಲಿಡ್ಸ್ ರಿಮೈನ್ಡ್ ಓಪನ್ಡ್. ಏನಾಗ್ತಾ ಇದೆ, ಆ ಕಣ್ಣುಗಳ ಮೇಲ್ಭಾಗದಲ್ಲಿರ್ತಕ್ಕಂಥ ರೆಪ್ಪೆ ಇದೆಯಲ್ಲ, ಅದು ಯಾವಾಗ್ಲೂ ಓಪನ್ ಆಗಿರ್ತದೆ. ಸೊ ಸ್ಟಿಲ್ ರಿಮೈನಿಂಗ್ ಓಪನ್, ಏನಾಗಿರುತ್ತೆ, ಹಾಗೆ ಓಪನ್ ಆಗಿರುತ್ತೆ, ಮುಚ್ಚೋದಿಲ್ಲ. ನಮ್ಮ ಕಣ್ಣಿಡ್ ಏನಿದೆ ಐಲಿಡ್ಸು, ಇದು ಮುಚ್ಚುತ್ತೆ, ಹೌದಲ್ವಾ? ಓಪನ್ ಕ್ಲೋಸಿಂಗ್ ಓಪನಿಂಗ್ ಇರ್ತದೆ, ಬಟ್ ಅಲ್ಲಿ ಓಪನಿಂಗ್ ಅಷ್ಟೇ ಇರ್ತದೆ, ಕ್ಲೋಸಿಂಗ್ ಇರೋದಿಲ್ಲ. ಸೊ ದಿ ಐಸ್ ಕವರ್ಡ್ ಬೈ ಎ ಮೆಂಬ್ರೇನ್ ಅಂತ ಕರಿತೇವೆ. ಹಾಗಾಗಿ ಆ ಒಂದು ಕಣ್ಣುಗಳೇನಾಗಿದೆ, ಒಂದು ತೆಳುವಾದ ಒಂದು ಪೊರೆಯಿಂದ ಆವೃತವಾಗಿದೆ, ತೆಳುವಾದ ಪೊರೆಯಿಂದ ಆವೃತವಾಗಿದೆ. That membrane is called nictitating membrane. So eyes covered by a thin membrane. That membrane is called nictitating membrane. That protects eyes ಅಂತ ಕರಿತೇವೆ. Because ಯಾಕೆ ಐಲಿಡ್ ಏನಾಗಿರ್ತದೆ, ಅದು ಹಾಗೆ ರಿಮೇನ್ ಓಪನ್, ಆಲ್ವೇಸ್ ಓಪನ್, ಯಾವಾಗಲೂ ಓಪನ್ ಆಗಿರ್ತದೆ. ಹಾಗಾಗಿ ಏನಾದರೂ ಒಳಗಡೆಗೆ ಡಸ್ಟ್ ಪಾರ್ಟಿಕಲ್ಸು ಅಥವಾ ಯಾವುದಾದ್ರೂ ಒಂದು ಫಾರಿನ್ ಬಾಡೀಸು ಎಂಟ್ರಿ ಆಗುವಂಥ ಚಾನ್ಸಸ್ ಇರೋದ್ರಿಂದ ಆ ಕಣ್ಣುಗಳಿಗೆ ಏನು ಬೇಕು, ರಕ್ಷಣೆ ಬೇಕು. ಅದಕ್ಕಾಗಿ ಅದರ ಮೇಲ್ಭಾಗದಲ್ಲಿ ಒಂದು ತೆಳುವಾದ ಪೊರೆ ಇದೆ, ನಿಕ್ಟಿಟೇಟಿಂಗ್ ಮೆಂಬ್ರೇನ್ ಅಂತ ಕರಿತೀವಿ. ಅದನ್ನೇನಂತ ಕರೆಯೋಣ ನಾವು, ನಿಕ್ಟಿಟೇಟಿಂಗ್ ಮೆಂಬ್ರೇನ್, ನಿಕ್ಟಿಟೇಟಿಂಗ್ ಮೆಂಬ್ರೇನ್. ಸೊ ದಟ್ ಮೆಂಬ್ರೇನ್ ಪ್ರೊಟೆಕ್ಟ್ಸ್ ಐಸ್. ಅದು ಏನ್ ಮಾಡುತ್ತೆ, ಕಣ್ಣುಗಳನ್ನ ರಕ್ಷಣೆ ಮಾಡ್ತದೆ. ದೆನ್ ಸೊ ಬಿನೀತ್ ದಿ ಐಸ್,
ಈ ಎರಡು ಕಣ್ಣುಗಳ ಪಕ್ಕದಲ್ಲಿ there is a patch like a structure. ಅಲ್ಲಿ ಒಂದ್ ರೀತಿ ನಾವು ಈ ತರ ಪ್ಯಾಚ್ ಅನ್ನ ನೋಡ್ತೀವಿ, ಡಾರ್ಕ್ ಪ್ಯಾಚ್ ಅನ್ನ ನೋಡ್ತೀವಿ. ಈ ಟೈಪ್ ನೋಡಿ, ಈ ಕಣ್ಣುಗಳ ಪಕ್ಕದಲ್ಲೇನೆ ಪ್ಯಾಚ್ ನೋಡ್ತೀವಿ, ಈ ತರ ಡಾರ್ಕ್ ಪ್ಯಾಚ್ ನೋಡ್ತೇವೆ. ಏನೋ ಒಂದ್ ರೀತಿಯಾಗಿರೋ ಸ್ಟ್ರಕ್ಚರ್ ಅದು. ಸೊ ದಿಸ್ ಡಾರ್ಕ್ ಪ್ಯಾಚ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಟಿಂಪ್ಯಾನಮ್. ಏನಂತ ಕರಿತೀವಿ? ಟಿಂಪ್ಯಾನಮ್ ಅಂತ ಕರಿತೇವೆ. TYMPANUM, ಟಿಂಪ್ಯಾನಮ್. ಟಿಂಪ್ಯಾನಮ್ ಸರ್ವ್ಸ್ ಆಸ್ ಅ ಇಯರ್ ಅಂತ ಕರಿತೀವಿ. ಸರ್ವ್ಸ್ ಆಸ್ ಇಯರ್. ಅದು ಕಿವಿಗಳ ರೀತಿಯಲ್ಲಿ ಸೆನ್ಸರಿ ಆರ್ಗನ್ ಆಗಿ ವರ್ಕ್ ಮಾಡುತ್ತೆ ಟಿಂಪ್ಯಾನಮ್. ಸೊ ಟಿಂಪ್ಯಾನಮ್ ಸರ್ವ್ಸ್ ಆಸ್ ಇಯರ್, ಕಿವಿಯಾಗಿ ಅದು ಸರ್ವ್ ಮಾಡ್ತದೆ. ಸೊ ದಟ್ ಕ್ಯಾನ್ ರಿಸೀವ್ಸ್ ಸೌಂಡ್ ಸಿಗ್ನಲ್ಸ್. ಶಬ್ದದ ತರಂಗಗಳನ್ನ ಏನ್ ಮಾಡುತ್ತೆ? ಅದು ರಿಸೀವ್ ಮಾಡ್ಕೊಳ್ಳುತ್ತೆ ಟಿಂಪ್ಯಾನಮ್. ನಮ್ಮ ಹಾಗೆ ಕಿವಿ ಇರೋದಿಲ್ಲ, ಅದರ ಬದಲಿಗೆ ಈ ಒಂದು ಸ್ಟ್ರಕ್ಚರ್ ಇದೆ. ಆ ರಚನೆ ಏನಂತ ಕರಿತೀವಿ? ಟಿಂಪ್ಯಾನಮ್ ಅಂತ ಕರಿತೀವಿ. ಇದು ಸೌಂಡ್ ಸಿಗ್ನಲ್ಸ್ ಅನ್ನ ಏನ್ ಮಾಡ್ಕೊಳ್ಳುತ್ತೆ? ರಿಸೀವ್ ಮಾಡ್ಕೊಳ್ತದೆ. ಒಂದ್ ರೀತಿ ಸೆನ್ಸರಿ ಆರ್ಗನ್ ಆಗಿ ಅಲ್ಲಿ ಸರ್ವ್ ಮಾಡ್ತದೆ. ಟಿಂಪ್ಯಾನಮ್ ಅಂತ ಕರಿತೇವೆ. So on the mouth is present at the ventral side. ಏನಾಗಿದೆ? ಮೌತ್ ವೆಂಟ್ರಲ್ ಸೈಡ್ ಇದೆ, ಮುಂದೆ ಇದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಮುಂದೆ ಇದೆ ಮೌತ್. ಸೊ beside the mouth a pair of openings are present. ಈ ಬಾಯಿಯ ಪಕ್ಕದಲ್ಲೇ ಎರಡು ಓಪನಿಂಗ್ಸ್ ಗಳಿದೆ, ಎರಡು ರಂಧ್ರಗಳಿದೆ. ಸೊ those are called nostrils. ಅವುಗಳನ್ನು ಏನಂತ ಕರಿತೀವಿ? nostrils ಅಂತ ಕರಿತೇವೆ. nostrils ಅಂತ ಕರಿತೇವೆ. through which atmospheric air enter to the body. ಇದರ ಮೂಲಕ ವಾತಾವರಣದ ಗಾಳಿ ಏನಾಗುತ್ತೆ? ದೇಹದ ಒಳಭಾಗವನ್ನ ಪ್ರವೇಶ ಮಾಡುತ್ತೆ. ಸೊ ಇದು ನಾವೇನಂತ ಹೇಳ್ತೇವೆ? ನಾಸ್ಟ್ರಿಲ್ಸ್ ಅಂತ ಕರಿತೇವೆ. ದೆನ್ ಕಮಿಂಗ್ ಟು ದಿ ಟ್ರಂಕ್ ಪಾರ್ಟ್. ಈಗ ಟ್ರಂಕ್ ಪಾರ್ಟಿಗೆ ಬರೋಣ. ಇಟ್ ಹ್ಯಾಸ್ 2 pairs of limbs. Trunk part composed or consists of 2 pairs of limbs. The first pair of limbs called forelimbs. ಈಗ ಟ್ರಂಕ್ ಪಾರ್ಟಿಗೆ ಬಂದಾಗ ನಾವಲ್ಲಿ ಏನ್ ನೋಡ್ತೇವೆ ನೋಡಿ? ಎರಡು ಜೊತೆ ಕಾಲುಗಳನ್ನ ನೋಡ್ತೀವಿ. ಎರಡು ಜೊತೆ ಕಾಲುಗಳನ್ನ ನೋಡ್ತೇವೆ. ಮುಂದೆ ಇರುವಂತಹ ಕಾಲುಗಳನ್ನ ಲಿಂಬ್ಸ್ ಅಂತ ಹೇಳ್ತೀವಿ. ಕಾಲುಗಳನ್ನ ನಾವು 4 limbs ಅಂತ ಕರಿತೀವಿ. 4 limbs ಅಂತ ಕರಿತೇವೆ. 4 limbs have 4 digits. ಎಷ್ಟು ಡಿಜಿಟ್ಸ್ ಗಳಿದ್ದಾವೆ? 4 ಡಿಜಿಟ್ಸ್ ಗಳಿದ್ದಾವೆ, ಬೆರಳುಗಳಿದ್ದಾವೆ. 4 limbs ಅಲ್ಲಿ 4 ಬೆರಳುಗಳಿದ್ದಾವೆ. 4 limbs with 4 digits. Whereas so the ಹಿಂದೆಗಡೆ ಇರತಕ್ಕಂತ ಲಿಂಬ್ಸ್ ಅನ್ನ ಏನಂತ ಕರೆಯೋಣ? hind limbs. ಹಿಂಭಾಗದ ಕಾಲುಗಳು hind limbs with 5 digits. with 5 digits 5 ಬೆರಳುಗಳಿರುತ್ತೆ. ಹಿಂಗಾಲುಗಳಲ್ಲಿ 5 ಬೆರಳುಗಳು, ಮುಂಗಾಲುಗಳಲ್ಲಿ 4 ಬೆರಳುಗಳನ್ನ ನಾವಿಲ್ಲಿ ನೋಡ್ತೇವೆ, ಐಡೆಂಟಿಫೈ ಮಾಡ್ತೇವೆ. ಮುಂದೆ ಇರುವ ಲಿಂಬ್ಸ್ ಅನ್ನ 4 limbs ಅಂತ ಕರಿತೇವೆ, ಹಿಂದೆ ಇರ್ತಕ್ಕಂಥದ್ದನ್ನ hind limbs ಅಂತ ಕರಿತೇವೆ. ಸೊ ಆಲ್ ಡಿಜಿಟ್ಸ್ ಆರ್ ವೆಬ್ಡ್ ಅಂತ ಕರಿತೇವೆ, ಅಂದ್ರೆ ಕೂಡ್ಕೊಂಡಿವೆ. ಹೇಗೆ ಅಂದಾಗ ಲುಕ್ ಅಟ್ ದಿ ಸ್ಟ್ರಕ್ಚರ್. ಹೀಗಿದೆ ಅಂತ ಇಟ್ಕೊಳ್ಳೋಣ. ಈಗ 4 ಇದೆ, ಈ ತರ ಬರುತ್ತೆ. ಇದೆಲ್ಲ ಏನಾಗಿರುತ್ತೆ? ವೆಬ್. ಈ ತರ ಹಿಂಗೆ ಚರ್ಮ, ಈ ಮಧ್ಯೆ ಚರ್ಮ ನೋಡ್ತೀವಿ, ವೆಬ್ ಅಂತ ಕರಿತೀವಿ. ವೆಬ್ಡ್ ಸ್ಟ್ರಕ್ಚರ್. ಹಿಂಗೆ ಈ ಮಧ್ಯೆ ಈ ತರ ಗ್ಯಾಪ್ ಇರೋದಿಲ್ಲ. ಸೊ ಇಲ್ಲೇನಾಗಿರುತ್ತೆ? ಒಂದಕ್ಕೊಂದು ಕೂಡ್ಕೊಂಡಿರ್ತದೆ. ಯಾವುದರ ಮೂಲಕ? ಚರ್ಮದ ಮೂಲಕ. ಅದನ್ನ ವೆಬ್ಡ್ ಅಂತ ಹೇಳ್ತೇವೆ. ಸೊ 4 digits ಇರ್ತದೆ. ಇಲ್ಲಿ 5 ಇರ್ತಕ್ಕಂಥದ್ದು ಹಿಂಗಾಲುಗಳಲ್ಲಿ. ಇದು ನಾವು ಟ್ರಂಕ್ ಪಾರ್ಟ್ ಅಲ್ಲಿ ನೋಡುವಂಥದ್ದು 4 and 5 digits. ಇದಿಷ್ಟು ನಾವು ಎಲ್ಲಿ ನೋಡಬಹುದು? ಮಾರ್ಫಾಲಜಿ ಆಫ್ ಫ್ರಾಗ್. ದಟ್ ಈಸ್ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಫ್ರಾಗ್.
ಇದನ್ನ ನಾವು ನೋಡಿದ್ವಿ. ಎಲ್ಲಿ ವಾಸ ಮಾಡುತ್ತೆ ಹ್ಯಾಬಿಟ್ಯಾಟ್, ಬಾಡಿ ಕಲರ್ ಹೇಗಿದೆ, ಏನೇನು ನೋಡ್ತೀವಿ ಟ್ರಂಕ್ ಅಲ್ಲಿ, ಯಾವ್ಯಾವ ಭಾಗಗಳನ್ನು ನೋಡ್ತೀವಿ ಹೆಡ್ ಪಾರ್ಟ್ ಅಲ್ಲಿ, ಇದಿಷ್ಟನ್ನ ನಾವು ಮಾರ್ಫಾಲಜಿನಲ್ಲಿ ನೋಡ್ತಾ ಹೋಗ್ತೀವಿ. ದಟ್ ಇಸ್ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ನೌ ಕಮಿಂಗ್ ಟು ದಿ anatomy ಆಫ್ ಫ್ರಾಗ್. ಈಗ ಬರೋಣ ಅನಾಟಮಿಗೆ ಬರೋಣ ಫ್ರಾಗ್. ಸೊ ಅನಾಟಮಿ ಮೀನ್ಸ್ ಸ್ಟಡಿ ಆಫ್ ಇಂಟರ್ನಲ್ ಆರ್ಗನ್ಸ್. ನಾವು ದೇಹದ ಒಳಭಾಗದಲ್ಲಿರುವ ಅಂಗಗಳನ್ನ ಅಭ್ಯಾಸ ಮಾಡುವುದನ್ನ ನಾವೇನಂತ ಕರಿತೇವೆ, ಅನಾಟಮಿ ಅಂತ ಕರಿತೀವಿ. ಇದಿಷ್ಟನ್ನ ಸ್ಟಡಿ ಮಾಡಿದ್ವಿ. ಸೊ ಈಗ ಬರೋಣ ಅನಾಟಮಿಯಲ್ಲಿ ಒಂದೊಂದಾಗಿ ನಾವು ಸಿಸ್ಟಮ್ ಅನ್ನ ಸ್ಟಡಿ ಮಾಡ್ತಾ ಹೋಗೋಣ. Let me start with the digestive system of frog. ಈಗ ನಾವು ಅದರ ಜೀರ್ಣಾಂಗ ವ್ಯೂಹದನ್ನ ಪರಿಚಯ ಮಾಡುವುದರ ಮೂಲಕ ಅನಾಟಮಿಯನ್ನ ಸ್ಟಡಿ ಮಾಡ್ತಾ ಹೋಗೋಣ. ಕಮಿಂಗ್ ಟು ದಿ digestive system of frog. Digestive system of frog. ಮೊದಲು ಜೀರ್ಣಾಂಗ ವ್ಯೂಹವನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಅನಾಟಮಿಯಲ್ಲಿ ಮೊದಲನೇ ಒಂದು ಸಿಸ್ಟಮ್ ಇದು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇನ್ ಫ್ರಾಗ್ ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಸ್ಟಾರ್ಟ್ಸ್ ವಿತ್ ಎಲಿಮೆಂಟರಿ ಕೆನಾಲ್. ಯಾವುದರಿಂದ ಪ್ರಾರಂಭವಾಗುತ್ತದೆ? ಮೌತ್ ಈ ಓಪನಿಂಗ್ ಇಂದ ಸ್ಟಾರ್ಟ್ ಆಗ್ತದೆ. ಎಂಡ್ಸ್ ವಿತ್ ಕ್ಲೋಯೇಕಾ ಅಂತ ಕರಿತೀವಿ. ಲಾಸ್ಟ್ ಓಪನಿಂಗ್ ದಟ್ ಈಸ್ ಕಾಲ್ಡ್, ನಾವು ಮೊನ್ನೆ ಎಲ್ಲ ಹೇಳಿದ್ದು ಏನಸ್ ಅಂತೀವಿ, ಫ್ರಾಗ್ ಅಲ್ಲಿ ಕ್ಲೋಯೇಕಾ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಬಾಯಿಯಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿಗೆ ಎಂಡ್ ಆಗ್ತದೆ. ಎಲಿಮೆಂಟರಿ ಕೆನಾಲ್, ಹೌದಾ, ಸ್ಟಾರ್ಟ್ ಆಗುವಂತಹ ಫಸ್ಟ್ ಒಂದು ಪಾರ್ಟ್. ಸೊ ಎಲಿಮೆಂಟರಿ ಕೆನಾಲ್, ಸೊ ದಟ್ ಸ್ಟಾರ್ಟ್ಸ್ ವಿತ್ ಮೌತ್ ಅಂತ ಕರಿತೀವಿ. ಬಾಯಿ ಫಸ್ಟ್ ಪ್ರಾರಂಭದಲ್ಲಿ ನೋಡುವಂತಹ ಆರ್ಗನ್. ದಟ್ so that runs to pharynx. In mouth ಏನಿದೆ? So that is bilobed tongue. ಬಾಯಿಯಲ್ಲಿ, ಕಪ್ಪೆಯ ಬಾಯಿಯಲ್ಲಿ ನಾವೇನ್ ನೋಡ್ತೇವೆ? ಟಂಗ್ ಇದೆ, ನಾಲಿಗೆ ಇದೆ ಈ ತರ. ದಟ್ ಈಸ್ ಬೈಲೋಬ್ಡ್ ಅಂತ ಕರಿತೀವಿ. ಸ್ಪ್ಲಿಟ್ ಆಗಿದೆ ಅದು, ಈ ತರ ಏನಾಗಿದೆ? ಸ್ಪ್ಲಿಟ್ ಆಗಿದೆ, ಬಿರುಕಾಗಿ ಎರಡಾಗಿದೆ, ಎರಡು ಭಾಗ ಆಗಿದೆ. ಹಾಗಾಗಿ ಬೈಲೋಬ್ಡ್ ಟಂಗ್ ಅಂತ ಕರಿತೇವೆ. ಸೊ ಮೌತ್ consists of tongue. Tongue is bilobed. ನಮ್ದೇನ್ ಟಂಗ್ ಇದೆ, ಎಲ್ಲಿ ಕೂಡ ಸ್ಪ್ಲಿಟ್ ಆಗಿಲ್ಲ, ಬಟ್ ಇಲ್ಲಿ ಸ್ಪ್ಲಿಟ್ ಆಗಿ ಎರಡು ಭಾಗ ಆಗಿರೋದ್ರಿಂದ ಬೈಲೋಬ್ಡ್ ಅಂತ ಕರಿತೀವಿ. ನೋಡಿ ಈ ತರ ಇರುತ್ತದೆ, ಬೈಲೋಬ್ಡ್ ಅಂತ ಹೇಳ್ತೇವೆ. ಟಂಗ್ is bilobed. That so the mouth leads to buccal cavity. ಮೌತ್ ಆದ ತಕ್ಷಣ ಒಳಗಡೆ ಬರುವಂತದ್ದು ಟಂಗ್ ಆದ್ಮೇಲೆ ಅದರ ಅಂಗಳ ಏನಂತ ಕರಿತೀವಿ? ನಾಲಿಗೆಯ ಅಂಗಳ. ದಟ್ ಈಸ್ ಕಾಲ್ಡ್ ಬಕಲ್ ಕ್ಯಾವಿಟಿ. ನೋಡಿ ಈ ಕೆಳಗಡೆ ಕಾಣುತ್ತಲ್ಲ, ಅದೇ ಬಕಲ್ ಕ್ಯಾವಿಟಿ. ಕಪ್ಪೆಯಲ್ಲೂ ಕೂಡ ನಾಲಿಗೆ ಕೆಳಗಡೆ ಏನಿದೆ? ಬಕಲ್ ಕ್ಯಾವಿಟಿ ಇದೆ. ಸೊ ಬಕಲ್ ಕ್ಯಾವಿಟಿ ಲೀಡ್ಸ್ ಟು ಎ ಪ್ಯಾಸೇಜ್ ಕಾಲ್ಡ್ ಫ್ಯಾರಿಂಕ್ಸ್. ಎಲ್ಲಿಗೆ ಲೀಡ್ ಆಗ್ತದೆ ಅದು? ಫ್ಯಾರಿಂಕ್ಸ್ ಗೆ ಬರ್ತದೆ. ಪ್ಯಾಸೇಜ್ ಅದು ಫ್ಯಾರಿಂಕ್ಸ್. ಸೊ ಬಕಲ್ ಕ್ಯಾವಿಟಿ ಇಂದ ಎಲ್ಲಿ ಕನೆಕ್ಟ್ ಆಗುತ್ತೆ? ಫ್ಯಾರಿಂಕ್ಸ್ ಗೆ ಬರುತ್ತೆ ಪ್ಯಾಸೇಜ್ ಅದು. ಫ್ಯಾರಿಂಕ್ಸ್ ಕನೆಕ್ಟ್ಸ್ ಟು ಆರ್ ಓಪನ್ಸ್ ಟು ಈಸೋಫೇಗಸ್. ಆ ಫ್ಯಾರಿಂಕ್ಸ್ ಏನಾಗುತ್ತೆ? ಎಲ್ಲಿಗೆ ಹೋಗಿ ಕನೆಕ್ಟ್ ಕೊಡುತ್ತದು? ಅನ್ನನಾಳಕ್ಕೆ ಕನೆಕ್ಟ್ ಮಾಡುತ್ತೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಈಸ್ ಈಸೋಫೇಗಸ್, ನಥಿಂಗ್ ಬಟ್ ಅನ್ನನಾಳ ಅಂತ ಕರಿತೇವೆ. ಈಗ ಮೌತ್ ಇದೆ, ಟಂಗ್, ಬಕಲ್ ಕ್ಯಾವಿಟಿ, ಅಲ್ಲಿಂದ ಫ್ಯಾರಿಂಕ್ಸ್. ಫ್ಯಾರಿಂಕ್ಸ್ ಎಲ್ಲಿಗೆ ಓಪನ್ ಆಗ್ತದೆ? ಅನ್ನನಾಳಕ್ಕೆ ಓಪನ್ ಆಗ್ತದೆ. ದಿಸ್ ಈಸ್ ಈಸೋಫೇಗಸ್. ಈಸೋಫೇಗಸ್ ಓಪನ್ಸ್ ಟು ಸ್ಟೊಮಕ್ ಅಟ್ ನೆಕ್ಸ್ಟ್. ಏನಾಗುತ್ತೆ? ಈ ಅನ್ನನಾಳ ಸ್ಟೊಮಕ್, ಜಠರಕ್ಕೆ ಓಪನ್ ಆಗ್ತದೆ. ಎಲ್ಲಿಗೆ ಓಪನ್ ಆಗುತ್ತೆ? ಜಠರದ ಭಾಗಕ್ಕೆ ಓಪನ್ ಆಗ್ತದೆ. ಸೊ ಇನ್ ಸ್ಟೊಮಕ್ there are some glands are present and produce or secrete juice. ಈ ಸ್ಟೊಮಕ್ ಅಲ್ಲಿ ನಾವು ಕೆಲವು ಗ್ರಂಥಿಗಳನ್ನು ನೋಡ್ತೇವೆ. ಸೊ those glands are nothing but gastric glands ಅಂತ ಕರಿತೇವೆ. Those glands are gastric glands secrete
ಗ್ಯಾಸ್ಟ್ರಿಕ್ ಜ್ಯೂಸ್ ಅಂಡ್ HCl ಹೈಡ್ರೋಕ್ಲೋರಿಕ್ ಆಸಿಡ್. ಈ ಸ್ಟೊಮಕ್ ಅಲ್ಲಿ ಕೆಲವು ಗ್ರಂಥಿಗಳಿದ್ದಾವೆ. ಈ ಸ್ಟೊಮಕ್ ಬಂದಾಗ ಕೆಲವು ಗ್ರಂಥಿಗಳಿದೆ. ಸೊ ಗ್ರಂಥಿಗಳಲ್ಲಿ ಯಾವ್ಯಾವುದು? ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನ್ ಸೆಕ್ರೇಟ್ ಮಾಡುತ್ತಿದ್ದು? ಜ್ಯೂಸ್ ಲೈಕ್ HCl ಅಂಡ್ ಗ್ಯಾಸ್ಟ್ರಿಕ್ ಜ್ಯೂಸ್. HCl ಅಂಡ್ ಗ್ಯಾಸ್ಟ್ರಿಕ್ ಜ್ಯೂಸ್ ಈ ರಸವನ್ನ ಸ್ರವಿಸುತ್ತೆ. ಎಲ್ಲಿ? ಸ್ಟೊಮಕ್ ಅಲ್ಲಿ. ಅಲ್ಲಿರ್ತಕ್ಕಂತಹ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಮತ್ತೆ HCl ಅನ್ನ ಏನ್ ಮಾಡುತ್ತೆ? ಸೆಕ್ರೀಟ್ ಮಾಡ್ತದೆ ಇನ್ ಸ್ಟೊಮಕ್. ಸೊ ಈಗ ನೋಡೋಣ, ಇಷ್ಟು ಪಾರ್ಟ್ ಇದೆ. ನಂತರ ಯಾವ ರೀತಿ ಫುಡ್ ಮೂವ್ ಆಗುತ್ತೆ ಅಂತ ನೋಡೋಣ. ದಟ್ ದಿ ಸ್ಟೊಮಕ್ ಪಾರ್ಟ್ ಕನೆಕ್ಟ್ಸ್ ಟು ಇಂಟೆಸ್ಟೈನ್. ಎಲ್ಲಿಗೆ ಕನೆಕ್ಟ್ ಆಗ್ತದೆ ಸ್ಟೊಮಕ್? ಜಠರ ಇಂಟೆಸ್ಟೈನ್ ಗೆ ಕನೆಕ್ಟ್ ಆಗುತ್ತೆ. ಇಂಟೆಸ್ಟೈನ್ ಗೆ ಕನೆಕ್ಟ್ ಆಗ್ತದೆ. ದಿ ಫಸ್ಟ್ ಪಾರ್ಟ್ ಆಫ್ ಇಂಟೆಸ್ಟೈನ್ ಈಸ್ ಕಾಲ್ಡ್ ಡಿಯೋಡಿನಮ್ ಅಂತ ಕರಿತೇವೆ. ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಇಂಟೆಸ್ಟೈನ್ ಅಲ್ಲಿ 3 ಭಾಗ ನೋಡ್ತೀವಿ ನಾವು. ಕರುಳಿನಲ್ಲಿ 3 ಭಾಗ ನೋಡ್ತೀವಿ. ಡಿಯೋಡಿನಮ್ ಅದರಲ್ಲಿ ಮೊದಲನೇ ಭಾಗ ಬರ್ತಕ್ಕಂಥದ್ದು. ಅರ್ಥ ಆಗ್ತಿಲ್ಲ? ಹೀಲಿಯಂ ಅಂತ ಹೇಳ್ತೀವಿ, ಡಿಯೋಡಿನಮ್ ಅಂತ ಕರಿತೀವಿ. ಸೊ ಈ 3 ಭಾಗ ಏನಿದೆ ನಾವು ಕರಡಿನಲ್ಲಿ ನೋಡ್ತೀವಿ. ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ ಆಲ್ಸೋ ಫಸ್ಟ್ ಭಾಗ ಏನಿದೆ ಡಿಯೋಡಿನಮ್ ಅಂತ ಕರಿತೀವಿ. ಇಲ್ಲಿ ಈ ಸ್ಟೊಮಕ್ ಏನಾಗುತ್ತೆ? ಆ ಸ್ಟೊಮಕ್ ಎಂಡ್ ಪಾರ್ಟ್ ಏನಾಗುತ್ತೆ? ಕನೆಕ್ಟ್ಸ್ ಟು ದಿ ಇಂಟೆಸ್ಟೈನ್. ದಿ ಫಸ್ಟ್ ಪಾರ್ಟ್ ಆಫ್ ದಿ ಇಂಟೆಸ್ಟೈನ್ ನೇಮ್ಡ್ ಆಸ್ ಡಿಯೋಡಿನಮ್. ಏನಂತ ಕರಿತೀವಿ ಇದನ್ನ? ಡಿಯೋಡಿನಮ್. ಡಿಯೋಡಿನಮ್. ದಟ್ intestine enters or connect to the final stage, that is rectum ಅಂತ ಕರಿತೀವಿ. ಕೊನೆಯ ಒಂದು ಸ್ಯಾಕ್ ಬರುತ್ತೆ, ಚೀಲ ಬರುತ್ತೆ, ರೆಕ್ಟಮ್ ಅಂತ ಕರಿತೀವಿ. ಆ ರೆಕ್ಟಮ್ ಗೆ ಕನೆಕ್ಟ್ ಕೊಡುತ್ತೆ. ದಟ್ ರೆಕ್ಟಮ್ ಕನೆಕ್ಟ್ಸ್ ಟು ಕ್ಲೋಯೇಕಾ, ದಟ್ ಈಸ್ ಎಕ್ಸ್ಟೀರಿಯರ್ ಓಪನಿಂಗ್. ಕೊನೆಯ ರಂಧ್ರ ಬರುವಂತದ್ದು ಕ್ಲೋಯೇಕಾ ಅಂತ ಕರಿತೀವಿ. ಈ ರೆಕ್ಟಮ್ ಕ್ಲೋಯಾಕಾಗೆ ಏನ್ ಮಾಡುತ್ತೆ? ಕನೆಕ್ಟ್ ಆಗ್ತದೆ, ಓಪನ್ ಆಗ್ತದೆ. ಇದಿಷ್ಟು ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನೋಡುವಂತಹ ಭಾಗಗಳು. ಅರ್ಥ ಆಗ್ತಿದೆಯಲ್ಲ? ನೋಡುವಂತಹ ಭಾಗಗಳು ಯಾವ್ಯಾವುದು? ಫಸ್ಟ್ ಮೌತ್, ಟಂಗ್, ಬಕಲ್ ಕ್ಯಾವಿಟಿ, ಫ್ಯಾರಿಂಕ್ಸ್, ಈಸೋಫೇಗಸ್, ಸ್ಟೊಮಕ್, ಇಂಟೆಸ್ಟೈನ್, ರೆಕ್ಟಮ್ ಅಂಡ್ ಕ್ಲೋಯೇಕಾ ಅಂತ ಕರಿತೇವೆ. ಸೊ ಬೈ ದಟ್ ಟೈಮ್ ಇಲ್ಲಿ ನೋಡಿ, ಈ ಸಿಸ್ಟಮ್ಗೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಲಿವರ್ ಅಂಡ್ ಪ್ಯಾಂಕ್ರಿಯಾಸ್. ಲಿವರ್ ಮೇದೋಜೀರಕಾಂಗ, ಪಿತ್ತಜನಕಾಂಗ. ಲಿವರ್ ಪಿತ್ತಜನಕಾಂಗ. ಪ್ಯಾಂಕ್ರಿಯಾಸ್ ಮೇದೋಜೀರಕಾಂಗ. ಇಲ್ಲಿ ನೋಡಿ, ಈ ಸೈಡ್ ಅಲ್ಲಿ ಇರ್ತದೆ. ದಿಸ್ ಇಸ್ ಲಿವರ್ ಅಂಡ್ ಇದು ಕೆಳಗಡೆ ಬರ್ತದೆ ಪ್ಯಾಂಕ್ರಿಯಾಸ್, ಮೇದೋಜೀರಕಾಂಗ. ಸೊ ಲಿವರ್ secretes bile juice, whereas pancreas secretes pancreatic juice. ಈ ಎರಡೂ ಕೂಡ ಏನಾಗುತ್ತೆ? ಗ್ಲ್ಯಾಂಡ್ಸ್, ಗ್ರಂಥಿಗಳು. ನಮ್ಮಲ್ಲಾದ್ರೂ ಅಷ್ಟೇನೆ ಲಿವರ್ ಬೈಲ್ ಜ್ಯೂಸ್ ಅನ್ನ, ಪಿತ್ತ ರಸವನ್ನ ಸೆಕ್ರೇಟ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ ಏನ್ ಮಾಡುತ್ತೆ? ಇಲ್ಲಿ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅನ್ನ ಸೆಕ್ರೇಟ್ ಮಾಡ್ತದೆ. These two juice or secretions so move or transport to intestine by a common duct called hepatic duct. Hepatopancreatic duct. So look at this. ಇದು ಮತ್ತೆ ಪ್ಯಾಂಕ್ರಿಯಾಸ್ ಎರಡು ಸ್ರವಿಸಿದಂತಹ ರಸ ಏನಿದೆ, ಇದು ಈ ಡಕ್ಟ್ ಬರುತ್ತೆ, ಒಂದು ಕಾಮನ್ ಡಕ್ಟ್ ಬರುತ್ತೆ. ಪ್ಯಾಂಕ್ರಿಯಾಸ್ ಮತ್ತು ಲಿವರ್ ಅನ್ನು ಸೇರಿಸುವ ಕಾಮನ್ ಡಕ್ಟ್ ನಾಳ ಬರುತ್ತದೆ. ಆ ನಾಳವನ್ನ ಹೆಪಾಟೋ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಂತ ಕರಿತೇವೆ. ಸೊ ಎರಡರ ಒಂದು ಏನು ಸ್ರವಿಸಿರ್ತಕ್ಕಂಥ ರಸ ಏನಿದೆ, ಜ್ಯೂಸು, ಈ ಡಕ್ಟ್ ನ ಮೂಲಕ, ಕಾಮನ್ ಡಕ್ಟ್ ನ ಮೂಲಕ ಇಂಟೆಸ್ಟೈನ್ ಅನ್ನ ಸೇರ್ಕೊಳ್ತದೆ. ಅದು ಕಾಮನ್ ಡಕ್ಟ್. ದಟ್ ಡಕ್ಟ್ ಓಪನ್ಸ್ ಟು ಇಂಟೆಸ್ಟೈನ್. ಇಂಟೆಸ್ಟೈನ್ ಗೆ ಓಪನ್ ಆಗ್ತದೆ. ಇದಿಷ್ಟು ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬರುವಂತಹ ಭಾಗಗಳು. ಹಾಗಾದ್ರೆ ಸೊ ಡೈಜೆಷನ್ ಹೇಗಾಗುತ್ತೆ? ಫ್ರಾಗ್ ಅಲ್ಲಿ ಡೈಜೆಷನ್, ಫುಡ್ ಡೈಜೆಷನ್ ಹೇಗಾಗುತ್ತೆ ಈಗ ನೋಡ್ತಾ ಹೋಗೋಣ.
ಸೊ ಫ್ರಾಗ್ ಈಟ್ಸ್, ಏನ್ ತಿನ್ನುತ್ತೆ ಫ್ರಾಗ್ ಮೇನ್ ಫುಡ್ ಏನು? ಸ್ಮಾಲ್ ಇನ್ಸೆಕ್ಟ್ಸ್ ಅಂಡ್ ವರ್ಮ್ಸ್. ಇದು ಕಾರ್ನಿವೋರಸ್. ಫ್ರಾಗ್ ಇದೆಯಲ್ಲ ಹರ್ಬಿವೋರಸ್ ಅಲ್ಲ, ಅದು ಸಸ್ಯಾಹಾರಿ ಅಲ್ಲ, ಮಾಂಸಾಹಾರಿ. ಕಾರ್ನಿವೋರಸ್ ಅಂತ ಕರಿತೇವೆ, ಮಾಂಸಾಹಾರಿ. ಕಾರ್ನಿವೋರಸ್ ಮಾಂಸಾಹಾರಿ. ಸೊ ಏನ್ ತಿನ್ನುತ್ತೆ ಅದು? ಇಟ್ ಫೀಡ್ಸ್ ಸ್ಮಾಲ್ ಇನ್ಸೆಕ್ಟ್ಸ್ ಅಂಡ್ ವರ್ಮ್ಸ್. ಸಣ್ಣ ಸಣ್ಣ ಕೀಟ ಹುಳುಗಳನ್ನು ತಿನ್ನುತ್ತೆ, ಆಹಾರವಾಗಿ ತೆಗೆದುಕೊಳ್ಳುತ್ತೆ ಕಪ್ಪೆ. ಅರ್ಥ ಆಗ್ತಿಯಲ್ಲ? ಹಾಗಾಗಿ ಇದನ್ನ ಕಾರ್ನಿವೋರಸ್ ಅಂತ ಕರಿತೇವೆ, ಮಾಂಸಾಹಾರಿ ಅಂತ ಕರಿತೇವೆ. ಈಗ ಇದು ತೆಗೆದುಕೊಂಡಂತಹ ಫುಡ್ ಎಲ್ಲಿಗೆ ಬರ್ತದೆ? ಸೊ ಈ ಫಸ್ಟ್ ಎಂಟರ್ಸ್ ಟು ಮೌತ್, ಮೌತ್ಗೆ ಬರ್ತದೆ. Then food passes to esophagus or moves to esophagus. ಬಾಯಿಯಿಂದ ಎಲ್ಲಿಗೆ ಬರ್ತದೆ? ಅನ್ನನಾಳವನ್ನ ಪ್ರವೇಶ ಮಾಡುತ್ತೆ, ಅದು ತೆಗೆದುಕೊಂಡಂತಹ ಆಹಾರ. ಅನ್ನನಾಳದಿಂದ ಎಲ್ಲಿಗೆ ಬರುತ್ತೆ? ಜಠರಕ್ಕೆ ಬರುತ್ತೆ, ಸ್ಟೊಮಕ್ಗೆ ಬರ್ತದೆ. ಸೊ ಇನ್ ಸ್ಟೊಮಕ್ ಫುಡ್ thoroughly mixed with gastric juice and HCl. ಆ ಸ್ಟೊಮಕ್ಕಿಗೆ ಬಂದಾಗ, ಜಠರಕ್ಕೆ ಬಂದಾಗ ಅದು ತಿಂದಂತಹ ಆಹಾರ ಏನಾಗುತ್ತೆ? ಗ್ಯಾಸ್ಟ್ರಿಕ್ ಜ್ಯೂಸ್ ಮತ್ತೆ HCl, ಹೈಡ್ರೋಕ್ಲೋರಿಕ್ ಆಸಿಡ್, ಇವುಗಳ ಜೊತೆಗೆ ಏನಾಗುತ್ತೆ? ಮಿಕ್ಸಪ್ ಆಗುತ್ತೆ. ದೆನ್ ಫುಡ್ ಈಸ್ ಪಾರ್ಷಿಯಲಿ ಡೈಜೆಸ್ಟೆಡ್ ಇನ್ ಸ್ಟೊಮಕ್. ಅರ್ಧಂಬರ್ಧ ಏನಾಗುತ್ತಲ್ಲಿ? ಜೀರ್ಣ ಆಗುತ್ತೆ. ಎಲ್ಲಿ? ಜಠರದಲ್ಲಿ. ದೆನ್ the partial digested food moves to the intestinal part. ಎಲ್ಲಿಗೆ ಬರುತ್ತೆ? ಈಗ ಇಂಟೆಸ್ಟೈನ್ ಬರುತ್ತೆ, ಕರುಳಿಗೆ ಬರ್ತದೆ. the first part of intestine, that is duodenum, ಈ ಭಾಗಕ್ಕೆ ಬರುತ್ತೆ. ಸೊ ಇಲ್ಲೇನಾಗುತ್ತೆ? now so the food is completely digested with pancreatic juice and bile juice ಅಂತ ಕರಿತೇವೆ. ಇಲ್ಲೇನಾಗುತ್ತೆ? ಅರ್ಧ ಆಗಿರ್ತಕ್ಕಂಥ, ಅರ್ಧ ಡೈಜೆಷನ್ ಆಗಿರುವ ಫುಡ್ ಕರುಳಿನ ಭಾಗಕ್ಕೆ ಬರ್ತದೆ. ಅಲ್ಲಿ ಬೈ ದಟ್ ಟೈಮ್ ಏನಾಗುತ್ತೆ? ಹೆಪಾಟೋ ಪ್ಯಾಂಕ್ರಿಯಾಟಿಕ್ ಡಕ್ಟ್ ನ ಮೂಲಕ ಬೈಲ್ ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಎರಡೂ ಬಂದು ಇಂಟೆಸ್ಟೈನ್ ಅನ್ನ ಸೇರುತ್ತೆ, ಕರುಳಿನ ಭಾಗಕ್ಕೆ ಬಂದು ಸೇರುತ್ತೆ. ನಾ ಬೈಲ್ ಜ್ಯೂಸ್ ಡೈಜೆಸ್ಟ್ ಫ್ಯಾಟ್. ಈ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ? ಕರುಳಿಗೆ ಬಂದ ಅರ್ಧಂಬರ್ಧ ಜೀರ್ಣ ಆಗಿ ಬಂದಿರತಕ್ಕಂತಹ ಫುಡ್ ಅಲ್ಲಿ ಫ್ಯಾಟ್ ಏನಿದೆ, ಕೊಬ್ಬು ಏನಿದೆ, ಆ ಕೊಬ್ಬನ್ನ ಏನ್ ಮಾಡುತ್ತದು? ಡೈಜೆಸ್ಟ್ ಮಾಡುತ್ತೆ. ಬೈಲ್ ಜ್ಯೂಸ್ ಫ್ರಮ್ ಲಿವರ್ ಇಂದ ಸೆಕ್ರೆಟ್ ಆಗುವಂತಹ ಬೈಲ್ ಜ್ಯೂಸ್. The process is called digestion of fat, is also called emulsification ಅಂತ ಕರಿತೇವೆ. ಆ ಫ್ಯಾಟ್, ಕೊಬ್ಬು ಏನು ಜೀರ್ಣ ಆಗುತ್ತಲ್ಲ, ಆ ಜೀರ್ಣವಾಗುವ ಕ್ರಿಯೆಯನ್ನ ಎಮಲ್ಸಿಫಿಕೇಶನ್ ಅಂತ ಕರಿತೀವಿ. emulsification, that emulsifies fat ಅಂತ ಕರಿತೀವಿ. emulsification. Then carbohydrates and proteins. ಪ್ಯಾಂಕ್ರಿಯಾಸ್ ಇಂದ ಬಂದಂತಹ ಜ್ಯೂಸ್ ಇದೆಯಲ್ಲ, ಅದೇನ್ ಮಾಡುತ್ತೆ? ಇಂಟೆಸ್ಟೈನ್ ಅಲ್ಲಿ ಶರ್ಕರ ಪಿಷ್ಟಗಳನ್ನ, ಕಾರ್ಬೋಹೈಡ್ರೇಟ್ಸ್ ಅನ್ನ ಮತ್ತೆ ಪ್ರೋಟೀನ್ ಅನ್ನ, ಸಸಾರಜನಕವನ್ನ ಜೀರ್ಣಿಸುತ್ತದು, ಡೈಜೆಸ್ಟ್ ಮಾಡ್ತದೆ. ಸೊ ಲಿವರ್ ಇಂದ ಬಂದ ಜ್ಯೂಸು ಕೊಬ್ಬನ್ನ ಡೈಜೆಸ್ಟ್ ಮಾಡಿದರೆ, ಪ್ಯಾಂಕ್ರಿಯಾಟಿಕ್ ಇಂದ ಬಂದ ಜ್ಯೂಸು ಸಸಾರಜನಕ ಮತ್ತು ಶರ್ಕರ ಪಿಷ್ಟವನ್ನ ಏನ್ ಮಾಡುತ್ತೆ? ಡೈಜೆಸ್ಟ್ ಮಾಡ್ತದೆ. ನೌ ದಿ ಡೈಜೆಷನ್, ದಟ್ ಈಸ್ ದಿ process of digestion is completed in intestinal part of the body. ಈಗ ಸಂಪೂರ್ಣವಾಗಿ ಏನಾಗುತ್ತೆ? ಆಹಾರ ಡೈಜೆಸ್ಟ್ ಆಗುತ್ತೆ ಸಣ್ಣ ಕರುಳಿನ ಭಾಗದಲ್ಲಿ. then undigested food particles so move to the rectum, that is the last part, rectum. Here undigested food retains for some time. ಸ್ವಲ್ಪ ಹೊತ್ತು ಏನಾಗುತ್ತೆ? ಜೀರ್ಣವಾಗದೆ ಉಳಿದಂತಹ ಆಹಾರ ಪದಾರ್ಥಗಳು ರೆಕ್ಟಮ್ ನಲ್ಲಿ ಹಾಗೆ ಉಳಿಕೊಳ್ಳುತ್ತೆ, ಸ್ಟೋರ್ ಆಗುತ್ತೆ for some time. Then expels out through an opening, that is cloaca. ಈ ಓಪನಿಂಗ್ ನ ಮೂಲಕ
ಏನಾಗುತ್ತೆ ಹೊರಗೆ ಹಾಕಲ್ಪಡುತ್ತೆ ಅಥವಾ ತಳ್ಳಲ್ಪಡುತ್ತೆ. ಸೊ ಇದಿಷ್ಟು ನಾವು ಡೈಜೆಷನ್ ಪ್ರೋಸೆಸ್ ಅನ್ನು ನೋಡುವಂಥದ್ದು ಫ್ರಾಗ್ ಅಲ್ಲಿ. ಈ ರೀತಿಯಾಗಿ ಫುಡ್ ಏನಾಗುತ್ತೆ ಡೈಜೆಸ್ಟ್ ಆಗ್ತದೆ. ದೆನ್ ಒನ್ ಮೋರ್ ಪಾಯಿಂಟ್. ಸೊ ಫ್ರಾಗ್ ಡಸಂಟ್ ಡ್ರಿಂಕ್ಸ್ ವಾಟರ್. ಏನಾಗುತ್ತೆ, ಫ್ರಾಗು ನೀರು ಕುಡಿಯೋದೇ ಇಲ್ಲ. ಅದು ನಾವು ಹೇಗೆ ನೀರು ಕುಡಿತೇವೆ, ಸೊ ಅದು ನೀರನ್ನು ಕುಡಿಯೋದಿಲ್ಲ. ಹಾಗಾದ್ರೆ ಹೇಗೆ ಡೈಜೆಷನ್ ಆಗ್ತದೆ ಅಂತ ಒಂದು ಪ್ರಶ್ನೆ ಬಂದಾಗ, ಸೊ ದಿ ಮಾಯಿಸ್ಟ್ ಸ್ಕಿನ್ ಅಬ್ಸಾರ್ಬ್ಸ್. ಸೊ ಏನನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಫ್ರಮ್ ದಿ ಅಟ್ಮಾಸ್ಫಿಯರ್. ವಾತಾವರಣದಲ್ಲಿರ್ತಕ್ಕಂಥ ನೀರಿನ ಹನಿಗಳನ್ನ ಏನ್ ಮಾಡುತ್ತೆ, ಈ ಮಾಯಿಸ್ಟ್ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ನೀರು, ದಟ್ ವಾಟರ್ ಈಸ್ ಎನಫ್ ಫಾರ್ ದಿ ಡೈಜೆಷನ್ ಅಂಡ್ ಆಲ್ ಬಾಡಿ ಮೆಟಬಾಲಿಸಮ್. ಆ ಬಾಡಿ ಮೆಟಬಾಲಿಸಮ್ಗೆ ಅಷ್ಟು ನೀರು ಸಾಕು. ಸೊ ಡಸಂಟ್ ಡ್ರಿಂಕ್ಸ್ ವಾಟರ್, ನೀರನ್ನು ಕುಡಿಯೋದೇ ಇಲ್ಲ ಯಾವುದದು ಫ್ರಾಗು. ಸೊ ದಿಸ್ ಈಸ್ ದಿ ಫಸ್ಟ್ ಸಿಸ್ಟಮ್, ದಟ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್. ಸೊ ಕನ್ಸಿಸ್ಟ್ ಆಫ್ ಈಸೋಫೇಗಸ್, ಸ್ಟೊಮಕ್, ಇಂಟೆಸ್ಟೈನ್, ರೆಕ್ಟಮ್ ಅಂತ ಕರಿತೇವೆ. ಸೊ ಅಲಾಂಗ್ ವಿತ್ ದಿ ಅಸೋಸಿಯೇಷನ್ ಆಫ್ ಲಿವರ್, ಪ್ಯಾಂಕ್ರಿಯಾಸ್, because they secrete juice. That juice digest fat, carbohydrate and protein simultaneously, ಒಂದೇ ಕಾಲದಲ್ಲಿ. ಸೊ ಇದು ನಾವು ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ನೋಡುವಂಥದ್ದು ಫ್ರಾಗ್ ಅಲ್ಲಿ. ನೌ ಕಮಿಂಗ್ ಟು ದಿ ನೆಕ್ಸ್ಟ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್. ಏನಂತ ಹೇಳ್ತೀವಿ, ರೆಸ್ಪಿರೇಟರಿ ಸಿಸ್ಟಮ್, ಉಸಿರಾಟ ಕ್ರಿಯೆ, ರೆಸ್ಪಿರೇಟರಿ ಸಿಸ್ಟಮ್. So in this system there is no diagram. ಇಲ್ಲಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇಲ್ಲ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ. ಜಸ್ಟ್ ಒಂದು 3 to 4 ಸೆಂಟೆನ್ಸ್ ಅಲ್ಲಿ ಹೇಳುವಂಥದ್ದು ಹೇಗಾಗುತ್ತೆ, ಹೌ ಇಟ್ ರೆಸ್ಪೈರ್ಸ್ ಆಕ್ಸಿಜನ್ ಫ್ರಮ್ ದಿ ಅಟ್ಮಾಸ್ಫಿಯರ್ ಅಂಡ್ ಇನ್ಸ್ಪೈರ್, ಏನ್ ಮಾಡುತ್ತೆ ಒಳಗೆ ತಗೊಳುತ್ತೆ, ಆಮೇಲೆ ಎಕ್ಸ್ಪೈರ್ಸ್ ಕಾರ್ಬನ್ ಡೈಆಕ್ಸೈಡ್ ಟು ಅಟ್ಮಾಸ್ಫಿಯರ್, ಹೇಗಾಗುತ್ತೆ ಇಲ್ಲಿ ಅಂದಾಗ. ಸೊ ಕಮಿಂಗ್ ಟು ದಿ ರೆಸ್ಪಿರೇಟರಿ ಸಿಸ್ಟಮ್, in frog respiration takes place by 3 organs. ಇಲ್ಲಿ ನಮ್ಮಲ್ಲಾದ್ರೆ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಬೈ ಲಂಗ್ಸ್ ಅಂತ ಕರಿತೀವಿ, ರೆಸ್ಪಿರೇಟರಿ ಆರ್ಗನ್ಸ್. ಉಸಿರಾಟದ ಒಂದು ಕ್ರಿಯೆಯಲ್ಲಿ ಶ್ವಾಸಕೋಶಗಳು ಅಂತ ಕರಿತೀವಲ್ಲ, ಅದರ ಮೂಲಕ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಫ್ರಮ್ ಇನ್ಸೈಡ್ ದಿ ಬಾಡಿ ಟು ಔಟ್ಸೈಡ್, ಔಟ್ಸೈಡ್ ದಿ ಬಾಡಿ ಟು ಇನ್ಸೈಡ್. ಇಲ್ಲೇನಾಗುತ್ತೆ, 3 ಅಂಗಗಳು ಪಾತ್ರ ವಹಿಸುತ್ತೆ. ಸೊ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಕ್ರಿಯೆಗೆ ಏನಾಗಿದೆ, ಇನ್ವಾಲ್ವ್ ಆಗಿದೆ. ಫಸ್ಟ್ ಒನ್ ಲಂಗ್ಸ್, ದೆನ್ ಸೆಕೆಂಡ್ ಒನ್ ಸ್ಕಿನ್, ಮಾಯಿಸ್ಟ್ ಸ್ಕಿನ್, ಅಂಡ್ ಥರ್ಡ್ ಒನ್ ಬಕಲ್ ಕ್ಯಾವಿಟಿ. ನೋಡಿ, 3 ಅಂಗಗಳಿಂದ ಉಸಿರಾಟ ಕ್ರಿಯೆಯನ್ನ ನಡೆಸುತ್ತೆ ಫ್ರಾಗ್. Coming to the first one, lungs. As usual, adult frogs respire oxygen from the atmosphere by lungs ಅಂತ ಕರಿತೇವೆ. lungs nothing but respiratory organs in adult frogs. ನಮ್ಮಲ್ಲಿ ಹೇಗಿದೆಯೋ ಹಾಗೆ ಒಂದು ಜೊತೆ ಶ್ವಾಸಕೋಶಗಳಿದ್ದಾವೆ. That skin, that is moist skin, ತೇವ ಇರುವಂತಹ ಚರ್ಮ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ರಂಧ್ರಗಳಿದ್ದಾವೆ. ಈ ರಂಧ್ರದ ಮೂಲಕ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಫ್ರಮ್ ಇನ್ಸೈಡ್ ದಿ ಬಾಡಿ ಟು ಔಟ್ಸೈಡ್, ದಟ್ ಈಸ್ ದಿ ಅಟ್ಮಾಸ್ಫಿಯರ್ ಅಂತ ಕರಿತೇವೆ. ಒಳಗಿಂದ ಹೊರಗೆ, ಹೊರಗಿಂದ ಒಳಗೆ ಏನಾಗುತ್ತೆ, ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತದೆ ಥ್ರೂ ಮಾಯಿಸ್ಟ್ ಸ್ಕಿನ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ಯುಟೇನಿಯಸ್ ಟೈಪ್ ಆಫ್ ರೆಸ್ಪಿರೇಷನ್. ಕ್ಯುಟೇನಿಯಸ್ ಏನಂತ ಕರಿತೀವಿ, ಕ್ಯುಟೇನಿಯಸ್ ಟೈಪ್ ಆಫ್ ರೆಸ್ಪಿರೇಷನ್. ಲಂಗ್ಸ್ ಇಂದ ಉಸಿರಾಡೋದಕ್ಕೆ ಪಲ್ಮೊನರಿ ರೆಸ್ಪಿರೇಷನ್ ಅಂತ ಕರಿತೇವೆ. ಲಂಗ್ಸ್ ಇಂದ ಉಸಿರಾಡುವುದಕ್ಕೆ ಪಲ್ಮೊನರಿ ರೆಸ್ಪಿರೇಷನ್. ಸ್ಕಿನ್ ಇಂದ ಉಸಿರಾಡುತ್ತಲ್ಲ ಅದಕ್ಕೇನಂತ ಹೇಳೋಣ, ಕ್ಯುಟೇನಿಯಸ್ ಅಂತ ಕರಿತೀವಿ. ಕ್ಯುಟೇನಿಯಸ್ ಟೈಪ್ ಆಫ್ ರೆಸ್ಪಿರೇಷನ್. ದೆನ್ ಲಾಸ್ಟ್ ಒನ್ ಬಕಲ್ ಕ್ಯಾವಿಟಿ, ನಾಲಿಗೆಯ ಅಂಗಳ. ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರಬಹುದು, ಕಪ್ಪೆ ಯಾವಾಗಲೂ ಬಾಯನ್ನು ತೆಗೆದುಕೊಂಡು ಈ ರೀತಿ ಕಂತಾ ಇರ್ತದೆ. ಅಬ್ಸರ್ವ್ ಮಾಡಿ, ನೀವು ನೋಡ್ತಾ ಮಳೆಗಾಲದಲ್ಲೆಲ್ಲ ಹೆಚ್ಚಾಗಿ ಕಂಡು ಬರುತ್ತೆ ಏನೋ ಕಪ್ಪೆ. ಹಾಗಾಗಿ ಅಬ್ಸರ್ವ್ ಮಾಡಿದಾಗ ನಿಮಗೆ ಅಲ್ಲಿ ಬಕಲ್ ಬಾಯಿ ಯಾವಾಗಲೂ ಓಪನ್ ಆಗಿ ಈ ಬಕಲ್ ಕ್ಯಾವಿಟಿಯಲ್ಲಿ ಈ ತರ ಮೂವ್ಮೆಂಟ್ ಅನ್ನ ನೋಡ್ತೀವಿ ನಾವು. ಮೇಲೆ ಕೆಳಗೆ ಮೂವ್ಮೆಂಟ್ ಅನ್ನ ನೋಡ್ತೀವಿ. ಏನ್ ಮಾಡ್ತಾ ಇರುತ್ತದು ಅಂದಾಗ ಅಟ್ಮಾಸ್ಫಿರಿಕ್ ಏರ್ ಅನ್ನ ತಗೊಳ್ತಾ ಇರ್ತದೆ, ಉಸಿರಾಡ್ತಾ ಇರ್ತದೆ ಥ್ರೂ ಬಕಲ್ ಕ್ಯಾವಿಟಿ.
respiration takes place by lungs, pulmonary respiration, skin, cutaneous respiration and buccal cavity. ಹೀಗೆ 3 ಅಂಗಗಳಿಂದ ಉಸಿರಾಡುತ್ತೆ ಫ್ರಾಗ್. ಅರ್ಥ ಆಗ್ತಿಲ್ಲ? ಇದು ದಟ್ ಈಸ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೇವೆ. ಹಾಗೆ ನಾವು ಫ್ರಾಗ್ ಅಲ್ಲಿ ಬಂದಾಗ ಕೋಲ್ಡ್ ಬ್ಲಡೆಡ್ ಅನಿಮಲ್ ಅಂತ ಕರಿತೀವಿ. ಫ್ರಾಗ್ ಏನಿದು ಕೋಲ್ಡ್ ಬ್ಲಡೆಡ್ ಅನಿಮಲ್ ಅಂದ್ರೆ ಶೀತರಕ್ತ ಪ್ರಾಣಿ. ಸೊ ದೇ ಡು ನಾಟ್ ಹ್ಯಾವ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಹಾಗಾಗಿ ಇವನ್ನ ಪಾಯ್ಕಿಲೋಥರ್ಮಿಕ್ ಅಂತ ಕರಿತೀವಿ. ಇಂಥ ಅನಿಮಲ್ಸ್ ಅನ್ನ ಏನಂತ ಹೇಳ್ತೀವಿ ನಾವು? ಪಾಯ್ಕಿಲೋಥರ್ಮಿಕ್ ಅಂತ ಕರಿತೇವೆ. ಪಾಯ್ಕಿಲೋಥರ್ಮಿಕ್ ಅನಿಮಲ್ಸ್ ಅಂತ ಕರಿತೇವೆ. ದಟ್ ಮೀನ್ಸ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ಶೀತ ರಕ್ತ ಪ್ರಾಣಿ. Because they do not have constant body temperature at inside. ಒಳಭಾಗದಲ್ಲಿ ತಟಸ್ಥವಾಗಿರುವ ಟೆಂಪರೇಚರ್ನ ಉಷ್ಣಾಂಶವನ್ನ ಮೇಂಟೈನ್ ಮಾಡೋದಿಲ್ಲ ಬಾಡಿ, ಹಾಗಾಗಿ ಚೇಂಜ್ ಆಗ್ತದೆ. ಸೊ ಬಾಡಿ ಟೆಂಪರೇಚರ್ ಕ್ಯಾನ್ ಚೇಂಜ್ ಟು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಸೀಸನಲಿ. ಹೊರ ಭಾಗದಲ್ಲಿರುವಂತ ಟೆಂಪರೇಚರ್ ಏನ್ ಮಾಡುತ್ತೆ? ಹೊಂದ್ಕೊಳ್ಳುತ್ತದು, ಚೇಂಜ್ ಆಗ್ತಾ ಹೋಗ್ತದೆ. ಸೀಸನಲಿ ವಿಂಟರ್ಗೆ ಬೇರೆ, ಸಮ್ಮರ್ಗೆ ಬೇರೆ, ರೈನಿ ಸೀಸನ್ಗೆ ಬೇರೆ ಆಗ್ತದೆ. ಹಾಗಾಗಿ ಇದನ್ನ ನಾವು ಶೀತರಕ್ತ ಪ್ರಾಣಿ ಅಂತ ಕರಿತೇವೆ. ದೆನ್ ಒನ್ ಮೋರ್ ಪಾಯಿಂಟ್, ಫ್ರಾಗ್ ಟೇಕ್ ರೆಸ್ಟ್ ಅಟ್ ಎಕ್ಸ್ಟ್ರೀಮ್ ಹೀಟ್ ಅಂಡ್ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ಸ್. ಕಪ್ಪೆ ಏನ್ ಮಾಡುತ್ತೆ? ಅತಿಯಾದ ಉಷ್ಣಾಂಶ ಇದ್ದಾಗ ಸಮ್ಮರ್ ಸೀಸನ್ ಅಲ್ಲಿ ಪೀಕ್ ಲೆವೆಲ್ ಹೋಗುತ್ತೆ ಉಷ್ಣಾಂಶ, ಅಂತ ಕಂಡೀಷನ್ ಅಲ್ಲಿ. ಹಾಗೆ ವಿಂಟರ್ ಸೀಸನ್ ಅಲ್ಲಿ ಪೀಕ್ ಲೆವೆಲ್ ಹೋಗುತ್ತೆ. ಏನಾಗುತ್ತೆ ಅಲ್ಲಿ? ಈ ಒಂದು ಹ್ಯೂಮಿಡಿಟಿ ಹೆಚ್ಚಾಗಿರುವಂತದ್ದು, ಅಲ್ಲಿ ಟೆಂಪರೇಚರ್ ಫಾಲ್ಸ್ ಡೌನ್, ತುಂಬಾ ಕಡಿಮೆ ಆಗಿದಾಗ ಈ ಎರಡು ಕಂಡೀಷನ್ ಅಲ್ಲಿ ಏನ್ ಮಾಡುತ್ತೆ? ಫ್ರಾಗ್ ಹೊರಗೆ ಬರೋದಿಲ್ಲ. ಏನ್ ಮಾಡುತ್ತೆ? ಸೊ ಟೇಕ್ ರೆಸ್ಟ್. ಏನ್ ಮಾಡುತ್ತದು? ರೆಸ್ಟ್ ತಗೊಳ್ತದೆ. ಸೊ ಆ ರೆಸ್ಟ್ ಪೀರಿಯಡ್ ಇದೆಯಲ್ಲ, ಅದನ್ನ ನಾವು ಏನಂತ ಕರಿತೇವೆ? ದಟ್ ಈಸ್ ಈಸ್ಟಿವೇಶನ್ ಅಂಡ್ ಹೈಪರ್ನೇಷನ್ ಅಂತ ಕರಿತೇವೆ. ಈಸ್ಟಿವೇಶನ್ ಅಂಡ್ ಹೈಪರ್ನೇಷನ್. ಹೈಪರ್ನೇಷನ್ ಸ್ಲೀಪ್, ಮಲಗುತ್ತೆ ಅದು. ಸೊ ಈಸ್ಟಿವೇಶನ್ ದಟ್ ಈಸ್ ಏನಂತ ಕರಿತೇವೆ? ಸೊ ವಿಂಟರ್ ಸ್ಲೀಪ್ ಅಂತ ಕರಿತೀವಿ. ಸಮ್ಮರ್ ಸ್ಲೀಪ್, ಸಮ್ಮರ್ ಸ್ಲೀಪ್. ಅತಿಯಾದ ಉಷ್ಣಾಂಶ ಇದ್ದಾಗ ಹೊರಗೆ ಬರೋದಿಲ್ಲ ಫ್ರಾಗ್, ರೆಸ್ಟ್ ಕಂಡೀಷನ್ ಅಲ್ಲಿ ಇರ್ತದೆ. ಅದನ್ನ ಈಸ್ಟಿವೇಶನ್ ಅಂತ ಕರಿತೀವಿ. ಕಾಮನ್ಲಿ ಕಾಲ್ಡ್ ಸಮ್ಮರ್ ಸ್ಲೀಪ್ ಅಂತ ಹೇಳ್ತೇವೆ. ಹೈಬರ್ನೇಷನ್ ಅಂತ ಕರಿತೀವಿ. ಸೊ ಎಕ್ಸ್ಟ್ರೀಮ್ ಏನಂತ ಹೇಳ್ತೀವಿ? ಕೋಲ್ಡ್, ಅತಿಯಾದ ಶೀತ ಇದ್ದಾಗಲೂ ಹೊರಗೆ ಬರೋದಿಲ್ಲ. ದಿಸ್ ಈಸ್ ಕಾಲ್ಡ್ ವಿಂಟರ್ ಸ್ಲೀಪ್. ವಿಂಟರ್ ಸ್ಲೀಪ್. ಸೊ ದಿಸ್ ಈಸ್ ಹೈಬರ್ನೇಷನ್ ಅಂತ ಕರಿತೀವಿ. ಹೀಗೆ ಫ್ರಾಗು ಎರಡು ಕಂಡೀಷನ್ ಅಲ್ಲಿ ರೆಸ್ಟ್ ತಗೊಳುತ್ತೆ, ಮಲ್ಕೊಳ್ಳುತ್ತೆ. ಆ ರೆಸ್ಟ್ ಪೀರಿಯಡ್ ಅನ್ನ ಸ್ಲೀಪಿಂಗ್ ಅಂತ ಕರಿತೇವೆ. ಒನ್ ಈಸ್ ವಿಂಟರ್ ಸ್ಲೀಪ್, ಅನದರ್ ಒನ್ ಈಸ್ ಸಮ್ಮರ್ ಸ್ಲೀಪ್. ವಿಂಟರ್ ಸ್ಲೀಪ್ ಏನಂತೀವಿ? ಹೈಬರ್ನೇಷನ್. ಸಮ್ಮರ್ ಸ್ಲೀಪ್ ಈಸ್ಟಿವೇಶನ್ ಅಂತ ಕರಿತೀವಿ. ಸೊ ಆ ಪೀರಿಯಡ್ ಅಲ್ಲಿ ಬೈ ದಟ್ ಟೈಮ್ ಇಟ್ ರೆಸ್ಪೈರ್ಸ್ ಓನ್ಲಿ ಆಕ್ಸಿಜನ್ ಥ್ರೂ ಸ್ಕಿನ್. ಬರೀ ಗ್ಯಾಸ್ ಮಾತ್ರ ಎಕ್ಸ್ಚೇಂಜ್ ಆಗ್ತಾ ಇರ್ತದೆ, ಏನು ತಿನ್ನೋದಿಲ್ಲ. ಸೊ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ಕೂಡ ಅದು ತಗೊಳ್ಳೋದಿಲ್ಲ. ಇದನ್ನ ರೆಸ್ಟ್ ಪೀರಿಯಡ್ ಅಂತ ಕರಿತೇವೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಸರ್ಕ್ಯುಲೇಟರಿ ಸಿಸ್ಟಮ್ ಆಫ್ ಫ್ರಾಗ್. ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ ನಾವು? ಸರ್ಕ್ಯುಲೇಟರಿ ಸಿಸ್ಟಮ್ ಆಫ್ ಫ್ರಾಗ್. ರಕ್ತ ಪರಿಚಲನ ವ್ಯೂಹ. ವೆರಿ ಸಿಂಪಲ್ ಇದೆ, ತುಂಬಾ ಸರಳವಾಗಿರುವಂತದ್ದು. ಸೊ ಇನ್ ಫ್ರಾಗ್ circulatory system, that is closed type of circulatory system. Frog ಅಲ್ಲಿ ಏನು ನೋಡ್ತೀವಿ ನಾವು? blood circulatory system. Blood circulatory system is closed type. ಏನಂತ ಹೇಳ್ತೀವಿ? closed type, because blood flows through capillaries, vessels ಅಂತ ಹೇಳ್ತೇವೆ. blood vessels and capillaries to all parts of the body. ಇಲ್ಲಿ ಸಿಸ್ಟಮ್ ಇದೆ. ಆ ಸಿಸ್ಟಮ್ ನ ಮೂಲಕ ಏನಾಗ್ತದೆ? ಬ್ಲಡ್ ಫ್ಲೋ ಆಗ್ತದೆ. ಹಾಗಾಗಿ ಕ್ಲೋಸ್ಡ್ ಟೈಪ್ ಅಂತ ಕರಿತೇವೆ. ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಷನ್. ಸೊ ದಿ ಸರ್ಕ್ಯುಲೇಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಹಾರ್ಟ್ and vessels and artery veins. Heart
blood vessels and capillaries and veins. Here in frog, heart is 3-chambered. How many chambered heart? As we see in frog, 3 chambered. 3 ಭಾಗಗಳಿಂದ ಕೂಡಿರುತ್ತದೆ. So 2 auricles and 1 ventricle. ಏಟ್ರಿಯಾ ಅಂತ ಕರಿತೀವಿ, auricle ಅಂತಾನೂ ಕರಿತೇವೆ. So 2 atria or auricles and 1 ventricle. So the heart is 3-chambered, 2 auricles and 1 ventricle. So the heart is myogenic, muscular type of heart, because so it is enclosed or composed of a type of muscle. ಏನಂತ ಕರಿತೀವಿ? ಒಂದು ಮಸ್ಕ್ಯುಲರ್ ಟಿಶ್ಯೂನಿಂದ ಆವೃತವಾಗಿರೋದ್ರಿಂದ ಇದನ್ನ ಮಸ್ಕ್ಯುಲರ್ ಅಂತ ಹೇಳ್ತೇವೆ. ಹಾರ್ಟ್ ಈಸ್ ಮಸ್ಕ್ಯುಲರ್, ಒಂದು ಮಸಲ್ಸ್ ಇಂದ ಆವೃತವಾಗಿರುವಂತದ್ದು. Then it is covered by a membrane called pericardium. So ಹೊರಭಾಗದಲ್ಲಿ ಏನಾಗಿರುತ್ತೆ, ಒಂದು ಮೆಂಬ್ರೇನ್ ಇಂದ ಆವೃತವಾಗಿದೆ, ಅದನ್ನ ಪೆರಿಕಾರ್ಡಿಯಂ ಅಂತ ಕರೀತೇವೆ. So well protected by a membrane called pericardium. ಈಗ 3 ಭಾಗಗಳಿದ್ದಾವೆ. ಈಗ ನೋಡೋಣ. Blood receives from different parts of the body, enters to the auricle or atria, that is the right side of atria. ಇದು ರೈಟ್ ಬರುತ್ತೆ, ಹೀಗೆ ತಗೊಂಡಾಗ ಇದು ರೈಟ್ ಆಗುತ್ತೆ, ದಿಸ್ ಒನ್ ಇಸ್ ಲೆಫ್ಟ್ ಆಗ್ತದೆ. ನಾವು ಈ ಡೈರೆಕ್ಷನ್ ಅಲ್ಲಿ ತಗೊಂಡಾಗ ಸೊ ರೈಟ್. ಈಗ ಬಾಡಿಯಿಂದ ಏನಾಗುತ್ತೆ, ಬ್ಲಡ್ ಕನೆಕ್ಟ್ ಆಗ್ತದೆ. ಕನೆಕ್ಟ್ ಆಗ್ಬಿಟ್ಟು ಏನಾಗುತ್ತೆ, ಇಲ್ಲಿ ಒಂದು ನಾಳ ಬರ್ತದೆ, ದಟ್ ಈಸ್ ಏನಂತ ಕರಿತೇವೆ ನಾವು, ಸೈನಸ್ ವಿನೋಸಸ್ ಅಂತ ಕರಿತೇವೆ. So blood receives from different parts of the body to a structure called sinus venosus. ಏನಂತ ಕರಿತೀವಿ, sinus venosus. That opens to right auricle. ಅದು ಎಲ್ಲಿಗೆ ಓಪನ್ ಆಗಿದೆ, ರೈಟ್ ಆರಿಕಲ್ ಗೆ ಓಪನ್ ಆಗಿದೆ. ಇಲ್ಲಿ ಕನೆಕ್ಟ್ ಆಗಿರುವಂತ ಬ್ಲಡ್ ಇಲ್ಲಿಗೆ ಬರುತ್ತೀಗ ಆರಿಕಲ್ ಗೆ ಬರ್ತದೆ, ರೈಟ್ ಸೈಡ್ ಅಲ್ಲಿ ಇರತಕ್ಕಂತಹ ಆರಿಕಲ್ ಗೆ ಬರ್ತದೆ. ದೆನ್ ಇಲ್ಲಿ ಕೆಳಗಡೆ ಯಾವ್ದಿದೆ, ವೆಂಟ್ರಿಕಲ್ ಇದೆ, ಒಂದೇ ವೆಂಟ್ರಿಕಲ್. ಸೊ ದಟ್ ವೆಂಟ್ರಿಕಲ್ ಓಪನ್ಸ್ ಟು ಎ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಏನಾಗಿದೆ, ಅಲ್ಲಿ ಒಂದು ಚೀಲದ ರೀತಿಯಾಗಿರ್ತಕ್ಕಂತಹ ರಚನೆ ನೋಡ್ತೀವಿ. ವೆಂಟ್ರಿಕಲ್ ಇದೆಯಲ್ಲ, ಕೆಳಭಾಗದಲ್ಲಿ ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇದೆ, ಒಂದು ಚೀಲದ ರೀತಿಯ ಆಕಾರ ಇದೆ, ಇದಕ್ಕೆ ಓಪನ್ ಆಗುತ್ತೆ ವೆಂಟ್ರಿಕಲ್. ದಟ್ ಈಸ್ ಕಾಲ್ಡ್ ಕೋನಸ್ ಆರ್ಟರಿಯೋಸಸ್. ಕೋನಸ್ ಆರ್ಟರಿಯೋಸಸ್. ನೋಡಿ, ಇದು ಈ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಸೊ ದಟ್ pumps blood to all parts of the body through arteries. ಈಗ ನೋಡಿ, ಬ್ಲಡ್ ಏನಾಗುತ್ತೆ, ಬೇರೆ ಬೇರೆ ಭಾಗದಿಂದ, ಆ ಒಂದು ಬಾಡಿಯ ಬೇರೆ ಬೇರೆ ಭಾಗದಿಂದ ಏನಾಗುತ್ತೆ, ಹಾರ್ಟ್ಗೆ ಏನ್ ಬರುತ್ತದು, ಬ್ಲಡ್ ಪಂಪ್ ಆಗ್ತದೆ. ಯಾವ ಭಾಗಕ್ಕೆ, ಏನು ಬಲಭಾಗದಲ್ಲಿರುವ ಆರ್ಟಿಯಾ ಏನಂತ ಕರಿತೀವಿ ನಾವು, ಏಟ್ರಿಯಾ ಅಥವಾ ಆರಿಕಲ್ಗೆ ಬರ್ತದೆ. ಅಲ್ಲಿ ಯಾವುದ್ರ ಮೂಲಕ ಬಲಭಾಗಕ್ಕೆ ಬರುತ್ತದೋ ಅಲ್ಲಿ ಒಂದು ನಾಳ ಇದೆ, ಸೈನಸ್ ವಿನೋಸಸ್ ಅಂತ ಕರಿತೇವೆ. ಈ ಒಂದು ನಾಳ ಏನ್ ಮಾಡುತ್ತೆ, ಇಲ್ಲಿ ಬರ್ತಕ್ಕಂಥ ವೇನ್ಸ್, ಈ ಬಾಡಿಯಿಂದ ಕನೆಕ್ಟ್ ಮಾಡ್ಕೊಂಡ್ ಬರೋರು ಯಾರು, ವೇನ್ಸ್ ಅಂತ ಕರಿತೇವೆ. ಸಣ್ಣ ಸಣ್ಣ ವೇನ್ಸ್ ಏನ್ ಮಾಡುತ್ತೆ, ರಕ್ತವನ್ನ ಕನೆಕ್ಟ್ ಮಾಡ್ಕೊಂಡು ಬಲಭಾಗದ ಆರಿಕಲ್ಗೆ ತಂದು ಕೊಡುತ್ತೆ. ಅದು ಯಾವುದ್ರ ಮೂಲಕ, ಸೈನಸ್ ವಿನೋಸಸ್ ಅಂತ ಕರಿತೀವಿ. ಹಾಗೆ ಈ ಕೆಳಭಾಗದಲ್ಲಿರ್ತಕ್ಕಂಥ ಒಂದೇ ಒಂದು ವೆಂಟ್ರಿಕಲ್ ಓಪನ್ ಆಗುತ್ತೆ, ಒಂದು ಸ್ಯಾಟಲೈಟ್ ಸ್ಟ್ರಕ್ಚರ್, ಚೀಲದ ರೀತಿಯ ಆಕಾರಕ್ಕೆ ಓಪನ್ ಆಗ್ತದೆ. ಹಿಯರ್ ಬ್ಲಡ್ ಕಲೆಕ್ಟ್ಸ್, ಅಲ್ಲಿ ಬ್ಲಡ್ ಕಲೆಕ್ಟ್ ಆಗ್ತದೆ. ದಟ್ ಇಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಕೋನಸ್ ಆರ್ಟರಿಯೋಸಸ್ ಅಂತ ಕರಿತೀವಿ. ಇಲ್ಲಿಂದ ಏನಾಗುತ್ತೆ, ಬ್ಲಡ್ ಆರ್ಟರೀಸ್ ಮೂಲಕ ಏನಾಗುತ್ತೆ, ದೇಹದ ಎಲ್ಲ ಭಾಗಗಳಿಗೂ ತಲುಪುತ್ತೆ, ಸರಬರಾಜು ಆಗ್ತದೆ, ಸಪ್ಲೈ ಆಗ್ತದೆ, ಟ್ರಾನ್ಸ್ಪೋರ್ಟ್ ಆಗ್ತದೆ. ಯಾವುದ್ರ ಮೂಲಕ, ಕೋನಸ್ ಆರ್ಟರಿಯೋಸಸ್. ದಟ್ ಬ್ರಿಂಗ್ಸ್ ನಂಬರ್ ಆಫ್ ಆರ್ಟರೀಸ್, ದೇ ಟ್ರಾನ್ಸ್ಪೋರ್ಟ್ ಬ್ಲಡ್ ಟು ಆಲ್ ಪಾರ್ಟ್ಸ್ ಆಫ್ ದಿ ಬಾಡಿ. ಎಲ್ಲದಕ್ಕೂ ಸರಬರಾಜು ಮಾಡ್ಕೊಳ್ತಾ ಹೋಗುತ್ತೆ.
So in frog's blood, that is blood is red in color because of the presence of hemoglobin in RBCs. ನಮ್ಮಲ್ಲಿ ಇರುವಂತೆಯೇ ಬ್ಲಡ್ ಕಂಟೈನಿಂಗ್ ಪ್ಲಾಸ್ಮಾ ಗ್ರೌಂಡ್ ಸಬ್ಸ್ಟೆನ್ಸ್. ಆ ಪ್ಲಾಸ್ಮಾ ಅನ್ನುವಂಥದ್ದು ನೋಡ್ತೀವಿ ತಳ ವಸ್ತು ಅದು. ದೆನ್ ಪ್ಲಾಸ್ಮಾ ಕಂಟೈನಿಂಗ್ RBCs, ರೆಡ್ ಬ್ಲಡ್ ಕಾರ್ಪಸಲ್ಸ್, WBCs, white blood corpuscles and platelets. Similar to human beings. ನಮ್ಮಲ್ಲಿ ಹೇಗಿದೆಯೋ ಅದೇ ತರ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತೆ ಪ್ಲೇಟ್ಲೆಟ್ಸ್ ಅನ್ನ ನೋಡ್ತೇವೆ. In frog, RBCs is biconvex shaped. RBC ಅನ್ನು ನೋಡಿದಾಗ ನಾವು ಫ್ರಾಗ್ ಅಲ್ಲಿ ಹೇಗೆ ಕಾಣಿಸುತ್ತದು ಅಂದಾಗ ಬೈಕಾನ್ವೆಕ್ಸ್ ಶೇಪ್ ಅಂತ ಕರಿತೀವಿ. ಸೊ ದಟ್ ಈಸ್ ಈ ರೀತಿ ಕಾಣಿಸುತ್ತೆ. ನಮ್ಮಲ್ಲಾದ್ರೂ ಬೈಕಾನ್ಕೇವ್ ಶೇಪ್ ಅಂತ ಕರಿತೀವಿ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ RBC ಹೆಂಗ್ ಕಾಣಿಸುತ್ತೆ, ಈ ಕಡೆ ಎಡ್ಜು ಈ ತರ ಹುಟ್ಕೊಂಡಿರ್ತದೆ, ಬೈಕಾನ್ಕೇವ್ ಶೇಪ್ ಅಂತ ಕರಿತೀವಿ. ನೋಡಿ ಈ ತರ ಇರ್ತದೆ. ಇಲ್ಲೇನಾಗಿರುತ್ತೆ, ಡಿಪ್ರೆಷನ್ ಬರುತ್ತೆ, ಗ್ರೂವ್ ಬರ್ತದೆ. ಇದನ್ನ ಕಾನ್ವೆಕ್ಸ್ ಅಂತ ಕರಿತೀವಿ, ಬೈಕಾನ್ವೆಕ್ಸ್ ಶೇಪ್. ದೆನ್ RBC is containing hemoglobin, red colored pigment. Then WBC ಮಾಮೂಲಾಗಿರ್ತಕ್ಕಂಥದ್ದು platelets. Then another system is present, lymphatic system. ಏನ್ ಹೇಳ್ತೀವಿ ಇಲ್ಲಿ, ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್ ಜೊತೆ ಇನ್ನೊಂದು ಸಿಸ್ಟಮ್ ಇದೆ, ದಟ್ ಈಸ್ ಕಾಲ್ಡ್ lymphatic system. So lymphatic system consists of lymph nodes and tissues. ಏನು ಲಿಂಫ್ಯಾಟಿಕ್ ಸಿಸ್ಟಮ್ ಅಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತಲ್ಲ, ಆ ಇಮ್ಯುನಿಟಿಯನ್ನ ಅದನ್ನ ನಾವು ಲಿಂಫ್ಯಾಟಿಕ್ ಸಿಸ್ಟಮ್, ಸಪರೇಟ್ ಸಿಸ್ಟಮ್. ಹಾಗೆ ಫ್ರಾಗ್ ಅನ್ನು ನೋಡ್ತೇವೆ, ಏನನ್ನ ಒಳಗೊಂಡಿದೆ, ಲಿಂಫ್ ನೋಡ್ಸ್ ಅಂಡ್ ಟಿಶ್ಯೂಸ್ ಅಂತ ಕರೀತೇವೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಆಫ್ frog. So this is enough for today's class. Then I will take up the next system, that one is nervous system, in next class. Till then, goodbye.